ಓಂ ಶಾಂತಿ. ಓಂ ಶಾಂತಿ. ಬಾಬಾ ಇವತ್ತು ಏಕರಸ ಸ್ಥಿತಿಯನ್ನು ಮಾಡಿಕೊಳ್ಳಿಕ್ಕೆ ವಿಧಿ ಏನು? ನಿರಂತರವಾದ ಏಕರಸ ಸ್ಥಿತಿ ಅಂದರೆ ಒಬ್ಬ ತಂದೆಯ ನೆನಪಲ್ಲಿರೋದು ಸಹಜ ಆಗುತ್ತೆ. ಬಟ್ ಅದರ ಆಧಾರ ಏನು? एक रस स्थिति अगर बनाना है तो बाबा कहता है जो सेकंड पास हुआ उसको फुल स्टॉप रखो. एक एक सेकंड जो बीतता है वो ड्रामा अनुसार बीतता है. तो इसमें ड्रामा में निंदा स्तुति मान अपमान जो भी अप एंड डाउन से वो आना ही है, लेकिन उसके पीछे हमें संकल्प नहीं करना है. ಏನೆಲ್ಲ ನಡೆಯುತ್ತೆ ಸೆಕೆಂಡ್ ಬೈ ಸೆಕೆಂಡ್ ಡ್ರಾಮಾ ಏನು ಪಾಸ್ ಆಗುತ್ತೆ, ಡ್ರಾಮಾ ನಡೀತಾ ಹೋಗುತ್ತೆ. ನಿಂದ ಸ್ತುತಿ ಮಾನ್ ಅಪಮಾನ್ ಇದು ಎಲ್ಲದರಲ್ಲಿ ಏಕರಸವಾಗಿರ್ಬೇಕನ್ನೋ ಮಾತನ್ನು ಬಾಬಾವರು ಭಾಳ ಸುಂದರವಾಗಿ ಹೇಳ್ತಿದ್ದಾರೆ. ತುಂಬ ಇಂಪಾರ್ಟೆಂಟ್ ಮಾತು. मीठे बच्चे तुम बहुत समय के बाद फिर से आके मिले हो, इसलिए तुम बहुत बहुत ಸಿಕ್ಕಿಲ್ಲದೆ हो. ಮಧುರವಾದಂಥ ಮಕ್ಕಳೇ, ನೀವು ಬಹಳ ಸಮಯದ ನಂತರ ತಂದೆಯ ಜೊತೆ ಬಂದು ಮಿಲನ ಮಾಡ್ತಿದ್ದೀರಾ. ಏನದು ಏನು 5000 ವರ್ಷಗಳ ನಂತರ. ಅದಕ್ಕೆ ನೀವು ಬಹಳ ಸಿಕ್ಕಿಲ್ಲದೆ ಅಂದರೆ ಆಗಲಿ ಹೋಗಿ ಸಿಕ್ಕಿದಂತಹ ಮುದ್ದು ಮಕ್ಕಳು ನೀವು. अपनी स्थिति को ಏಕರಸ बनाने का साधन क्या है? ತನ್ನ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳೋ ಸಾಧನೆ ಏನು? सदा याद रखो जो सेकंड पास हुआ ड्रामा कल पहले भी ऐसे ही हुआ था, अभी क्या होता है? निंदा स्तुति मान अपमान सब सामने आना है. इसलिए अपनी स्थिति को एकरस बनाने के लिए पास्ट का चिंतन मत करो. ಯಾವುದರಲ್ಲೇನೆ ಸ್ಥಿತಿ ಏರುಪೇರಾಗಕ್ಕೆ ಕಾರಣ ಏನು ನಡೀತಿದೆ ಅದರ ಬಗ್ಗೆ ವ್ಯರ್ಥ ಚಿಂತನೆ. ನನ್ನ ಅಟೆನ್ಷನ್ ಯಾವಾಗ ಬೇರೆ ಕಡೆ ಹೋಗುತ್ತೆ ಅಲ್ಲಿ ಸ್ಥಿತಿ ಏರುಪೇರಾಗುತ್ತೆ. ಸೊ ಬಾಬಾ ಡ್ರಾಮಾದ ಗುರಾಣಿ ಏನು ಕೊಟ್ಟಿದ್ದಾರೆ, ಏನು ಸೆಕೆಂಡ್ ಪಾಸ್ ಆಗುತ್ತೆ ಅದು. ಸೊ ಡ್ರಾಮಾ ಅದರಲ್ಲಿ ನಿಂದ ಸ್ತುತಿ ಮಾನ್ ಅಪಮಾನ ಏನಿದೆ ಅದು ಬರಲೇಬೇಕು ಮಕ್ಕಳೇ. ಅದಕ್ಕೆ ಸ್ಥಿತಿಯನ್ನು ಏಕರಸ ಮಾಡ್ಕೊಳ್ಳೋಕ್ಕೆ ಏನು ನಡೆದೋಯ್ತು ಅದರದ್ದು 1 ಸೆಕೆಂಡು ಚಿಂತನೆ ಮಾಡಂಗಿಲ್ಲ. ನೆನ್ನೆ ದೊಡ್ಡದಾದಿನೋ ಅದೇ ಹೇಳ್ತಿದ್ರಲ್ವಾ, ಸಂಪನ್ನರಾಗಲಿಕ್ಕೆ ವ್ಯರ್ಥ ಸಂಕಲ್ಪ ಸಮಯ ಶ್ವಾಸ ಖಜಾನೆಗಳು 1 ಸೆಕೆಂಡು ವೇಸ್ಟ್ ಆಗಂಗಿಲ್ಲ. ಇನ್ನು ಈಸಿಯೆಸ್ಟ್ ವೇ ಶ್ರೀಮತದ, ಇದೆಲ್ಲ ಶ್ರೀಮತ ತಾನೇ, ಅದರ ಮೇಲೆ ಹೆಜ್ಜೆ ಇಡ್ತಾ ಹೋದಾಗೆ ಬಹಳ ಸಹಜವಾಗಿ ಸಂಪೂರ್ಣರಾಗ್ಬೋದು ಅಂತ. ಇದೆಲ್ಲ ಅವರ ಅನುಭವಗಳ ಮಾತಲ್ವಾ. ಓಂ ಶಾಂತಿ. रूहानी बच्चों प्रति रूहानी बाप समझा रहे हैं. रूहानी बाप का नाम क्या है? शिव बाबा. वो सब रूहों का बाप है. सब रूहानी बच्चों का नाम क्या है? आत्मा. ಆತ್ಮಗಳ ತಂದೆ, ಆತ್ಮೀಯ ಮಕ್ಕಳ ಪ್ರತಿ ತಿಳಿಸ್ಕೊಡ್ತಿರೋದೇನು? ಆತ್ಮಗಳ ತಂದೆ ಹೆಸರೇನು? ಶಿವ ಬಾಬಾ. ಮಕ್ಕಳ ಹೆಸರೇನೋ ಆತ್ಮ ಅಥವಾ ಸಾಲಿಗ್ರಾಮ ಅಂತಾರೆ ಬಾಬಾ ಕೆಲವು ಸಾರಿ. जीव का नाम पड़ता है, आत्मा का नाम वही है. ಶರೀರದ ಮೇಲೆ ಶರೀರ ಬಿಟ್ಟು ತಗೊಂಡಂಗೆ 84 ಜನ್ಮ ಅಂದರೆ 84 ಹೆಸರುಗಳು ಬರುತ್ತೆ. ಆತ್ಮ ಮಾತ್ರ ಸೇಮ್ ಅದರ ಹೆಸರು. ये भी बच्चे जानते हैं सत्संग ढेर है, ये है सच्चा सच्चा सत का संग जो सत बाप
राजयोग सिखाकर हमको सतयुग में ले जाते, ऐसा और कोई भी सत्संग व पाठशाला नहीं हो सकती। ये भी तुम बच्चे जानते हो, सारा सृष्टि चक्र तुम बच्चों की बुद्धि में है। तुम बच्चे ही स्वदर्शन चक्रधारी हो। बाप बैठ समझाते हैं सृष्टि चक्र कैसे फिरता। किसको भी समझाओ तो चक्र के सामने खड़ा हो। अब तुम इस तरफ जाएंगे। ಈಗ ನಾವು ಮಕ್ಕಳೇ ಸತ್ಸಂಗ, ತಂದೆಯ ಸತ್ಯ ಸಂಘ ಸಿಕ್ಕಿದೆ. ಇದು ರಿಯಲ್ ಸತ್ಸಂಗ. ಬೇರೆ ಸತ್ಸಂಗಗಳಲ್ಲಿ ಇದು ಯಾವುದು ಜ್ಞಾನ ಕೊಡಲ್ಲ. ಸೃಷ್ಟಿ ಚಕ್ರ ಹೆಂಗ್ ತಿರುಗುತ್ತೆ, ಯಾರಿಗೆ ಹೇಳುವಾಗ ಚಕ್ರದ ಆ ಚಿತ್ರದ ಮುಂದೆ ಹೋಗದೆ ಹೇಳಿ ಮಕ್ಕಳೇ, ಅವಾಗ ಸಹಜ ಆಗುತ್ತೆ. ಇದು ಹೆಂಗ್ ತಿರುಗುತ್ತೆ ನಿಮಗೆ ಗೊತ್ತಿರೋದ್ರಿಂದ ನೀವು ಸ್ವದರ್ಶನ್ ಚಕ್ರಧಾರಿಗಳು. बाप जीव आत्माओं को कहते हैं अपने को आत्मा समझो, ये नई बात नहीं है, जानते हो, कल्प कल्प सुनते हैं, अब फिर से सुन रहे हैं। तुम्हारी बुद्धि में कोई भी देहदारी बाप टीचर गुरु नहीं है, तुम जानते हो। विदेही शिव बाबा ही ಬಾಪ್ ಟೀಚರ್ ಸದ್ಗುರು ಹೇ. ಬಾಬಾ ಹೇಳೋದು ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಯಾಕೆಂತಂದ್ರೆ ಈ ಸತ್ಯ ಇದು ಹೊಸದೇನಲ್ಲ, ಕಲ್ಪ ಕಲ್ಪ ಬಂದು ಹೇಳ್ತೀನಿ. ನಮಗಿದು ಸ್ಪಷ್ಟವಾಗಿ ಗೊತ್ತು. ಒಬ್ಬ ವಿದೇಹಿ ತಂದೆ ಟೀಚರ್ ಸದ್ಗುರು ಆಗಿದ್ದಾರೆ. ಬೇರೆ ಯಾರೂ ತಂದೆ ಟೀಚರ್ ಸದ್ಗುರು ಆಗೋಕ್ ಸಾಧ್ಯ ಇಲ್ಲ. ದೇಹದಾರಿಗಳು ಯಾರು ಒಂದೇ ಸಂಬಂಧದಲ್ಲಿ ಇದೆಲ್ಲ ಇರಕ್ಕಾಗಲ್ಲ. और कोई भी सत्संग आदि में ऐसी बात नहीं करते होंगे। मधुबन तो ये एक ही है। वो फिर एक मधुबन वृंदावन में दिखाते. ಕೃಷ್ಣಂದು ಬೃಂದಾವನ ತೋರಿಸ್ತಾರಲ್ಲ, ರಿಯಲ್ ಬೃಂದಾವನ ಯಾವುದು? ಮಧುಬನ. ಇಲ್ಲಿ ಬಾಬಾ ಬಂದು ಕೂತ್ಕೋತಾರೆ. वो भक्ति मार्ग में मनुष्यों ने बैठ बनाया है। प्रैक्टिकल मधुबन तो ये है, तुम्हारी बुद्धि में है कि हम सतयुग त्रेता से लेकर पुनर्जन्म लेते लेते अभी संगम पर आकर खड़े हुए हैं पुरुषोत्तम बनने के लिए. ರಿಯಲ್ ಮಧುಬನ ಬೃಂದಾವನ ಬಾಬಾ ಹೇಳೋದು, ನಾವೆಲ್ಲ ಅನೇಕ ಜನ್ಮಗಳೇನು ಸತ್ಯುಗದಿಂದ ಎಳೆದು ಕಲಿಯುಗದವರೆಗೆ ಪುನರ್ಜನ್ಮ ತಗೊಳ್ತಾ ಈಗ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬಂದು ನಿಂತಿದ್ದೀವಿ. ಬಾಪ್ ಹಮ್ಕೋ ಸ್ಮೃತಿ ದಿಲಾಯ. ಇದೆಲ್ಲ ತಂದೆ ಸ್ಮೃತಿಯನ್ನು ತರಿಸಿದರೆ. 84 जन्म कौन और कैसे लेते वो भी तुम जानते हो। मनुष्य तो सिर्फ कह देते हैं, समझते कुछ भी नहीं. बाप अच्छी रीति समझाते हैं। सत्युग में सतो प्रधान आत्माएं थे, शरीर सतो प्रधान थे। इस समय तो सत्युग नहीं है, यह है कलयुग। गोल्डन एज में हम थे, फिर चक्कर लगाकर पुनर्जन्म लेते लेते हम आयन एज में आ गए हैं। फिर से चक्र जरूर लगाना है, अभी जाना है अपने घर. तुम सिकिलदे बच्चे हो. सिकिलदे उनको कहा जाता है जो गुम हो जाता है, फिर बहुत समय के बाद मिलते हैं. तुम 5000 वर्ष के बाद आकर मिले हो. तुम बच्चे ही जानते हो ये वही बाबा है जिसने 5000 वर्ष पहले इस चक्र सृष्टि चक्र का हमको ज्ञान दिया था और स्वदर्शन चक्र बनाया था. ನಮ್ಮ ತಂದೆ 84 ಜನ್ಮಗಳ ರಹಸ್ಯವನ್ನ ಸತ್ಯುಗದಿಂದ ಹಿಡಿದು ಕಲಿಯುಗದವರೆಗೆ ಯಾರ್ಯಾರು ಹೇಗೆ ಜನ್ಮ ತಗೋತಾರೆ ಎಲ್ಲ ಹೇಳ್ತಾರೆ. ಅಲ್ಲಿ ಹೆಂಗ್ ಸತೋ ಪ್ರಧಾನರಿದ್ವಿ, ಶರೀರನೂ ಹಂಗೆ ಇತ್ತು, ಕಲಿಯುಗದಲ್ಲಿ ಬಂದೇನಾಯ್ತು, ಈ ರಹಸ್ಯವನ್ನ ಬೇರೆ ಯಾರು ಹೇಳಕ್ಕಾಗಲ್ಲ. ನೀವು ಅದಕ್ಕೇನೆ ನನ್ನ ಸಿಕ್ಕಿಲ್ಲದೆ ಅಗಲಿ ಹೋಗಿ ಮುದ್ದು ಸಿಕ್ಕಿದಂತಹ. ಎಷ್ಟು ಸಿಕ್ಕಿಲ್ಲದೆ ಅಂದ್ರೆ ಯಾರು ಬಹಳ ಕಮ್ಮಿಯ ಸಮಯ ಕಳೆದೋಗ್ತಾರೆ, ಆಮೇಲೆ ಬಂದು ಸಿಗ್ತಾರೆ, ಅವ್ರಿಗೆ ಸಿಕ್ಕಿಲ್ಲದೆ ಅಂತ ಹೇಳ್ತಾರೆ. ಅಂದ್ರೆ 5000 ವರ್ಷಗಳ ನಂತರ ಸಿಕ್ಕಿರೋ ನನ್ನ ಮುದ್ದು ಮಕ್ಕಳು ಅಂತಿದ್ದಾರೆ ಬಾಬಾ. ನಮಗೂ ಗೊತ್ತು ನಮ್ಮ ತಂದೆ ಅದೇ ತಂದೆ. ಯಾರು ಬಂದು ನಮಗೆ ಸೃಷ್ಟಿ ಚಕ್ರದ ರಹಸ್ಯ ತಿಳಿಸ್ಬಿಟ್ಟು ಏನ್ ಮಾಡಿದ್ರು, ಸ್ವದರ್ಶನ್ ಚಕ್ರಧಾರಿಯನ್ನಾಗಿ ಮಾಡಿದ್ರು. अभी फिर से बाप आकर जन्म सिद्ध अधिकार देने के लिए आया है. किसी लिए जन्म सिद्ध अधिकार ಕೊಡಕ್ ಬಂದಿದ್ದಾರೆ. यहाँ बाप रियलाइज कराते हैं
इसमें आत्मा के 84 जन्मों की रियलाइजेशन आ जाती है। ये सब बाप बैठ समझाते हैं, जैसे 5000 वर्ष पहले भी समझाया था। मनुष्य को देवता या कंगाल से सिरताज बनाने के लिए तुम समझते भी हो तो समझाते हो। हमने 84 जन्म लिया है, जिन्होंने नहीं लिया है वहां से ये जो नहीं लिया है 84 जन्म, वो यहाँ सीखने के लिए आएंगे नहीं। कोई थोड़ा समझेंगे, नंबर वार तो है। ನಮಗೆ ಇದು ಸ್ಪಷ್ಟ ಆಗೋಯ್ತು 5000 ವರ್ಷಗಳ ಹಿಂದೆನೂ ತಂದೆ ಬಂದು ನಮ್ಮನ್ನ ಡಬಲ್ ಕಿರೀಟಧಾರಿಗಳನ್ನಾಗಿ ಮಾಡಿದ್ರು. ನಾವು 84 ಜನ್ಮ ತಗೊಂಡು ಹೆಂಗೆ ಕೆಳಗೆ ಬರ್ತೀವಿ, ಇದನ್ನ ಸಂಪೂರ್ಣವಾಗಿ ರಿಯಲೈಸೇಷನ್ ಮಾಡಿಸಿದ್ದಾರೆ 84 ಜನ್ಮನ. ಬಾಬಾ ಹೇಳೋದು, ಮಕ್ಕಳೇ 5000 ವರ್ಷದ ಹಿಂದೆನೂ ನಾನು ನಿಮಗೆ ಹೇಳಿ ಎಲ್ಲ ಮಾಡಿ ಹೋಗಿದ್ದೆ. ಆದರೆ ಈ ಜ್ಞಾನ ನಾನೇನು ಹೇಳ್ತೀನಿ 84 ಜನ್ಮ ತಗೊಳ್ಳೋರಿಗೆ ಸರಿಯಾಗಿ ಅರ್ಥ ಆಗುತ್ತೆ. ಬಾಕಿಯವರು ಯಾರು ದ್ವಾಪರದಿಂದ ಬರೋರಂತೂ ಬರೋದೇ ಇಲ್ಲ, ತ್ರೇತಾದವ್ರು ಸ್ವಲ್ಪ ತಿಳ್ಕೊಳ್ತಾರೆ, ಸ್ವಲ್ಪ ಇಲ್ಲ, ನಂಬರ್ ವಾರ್ ಅಂತೂ ಇದ್ದಾರೆ. ಇದೆಷ್ಟು ವಂಡರ್ಫುಲ್ ಅಲ್ಲ. अपने अपने घर गृहस्थ में रहना है, सब यहाँ नहीं आकर बैठेंगे, रिफ्रेश होने वो आएंगे जिनको बहुत अच्छा पद पाना होगा. कम पद वाले जास्ती पुरुषार्थ भी नहीं करेंगे. ये ज्ञान ऐसा है, थोड़ा भी पुरुषार्थ किया तो वो वर्त नहीं जाएगा. ಈ ಜ್ಞಾನ ತಗೊಳಕ್ಕೆ ನೀವೇನ್ ಮನೆ ಮಠ ಬಿಡ್ಬೇಕಾಗಿಲ್ಲ, ಎಲ್ಲ ಅದ್ರಲ್ಲಿದ್ದು ನೀವು ಮಕ್ಕಳೇ ಪುರುಷಾರ್ಥ ಮಾಡಿ ರಿಫ್ರೆಶ್ ಆಗಕ್ಕೇನೋ. ಮಧುಬನಕ್ಕೆ ಯಾರು ಬರ್ತಾರೆ ಅಂದ್ರೆ, ಯಾರು ಒಳ್ಳೆ ಪದವಿ ತಗೋಬೇಕಂತ ಇದ್ದಾರೆ ಅವರೇ ಬಂದು ಪುರುಷಾರ್ಥ ಮಾಡ್ತಾರೆ. ಅಂದಾಗ ಬಾಬಾ ಹೇಳೋದು, ಕಡಿಮೆ ಪುರುಷಾರ್ಥ ಮಾಡೋರಂತೂ ಏನು ಕಡಿಮೆ ಪದವಿ ತಗೋತಾರೆ, ಆಟೋಮೆಟಿಕ್ ಅಲ್ವಾ. ಈ ಜ್ಞಾನ ತಗೊಂಡ ನಂತರ ಅವ್ರು ಸ್ವಲ್ಪನೇ ತಗೊಳ್ಳಿ, ಇದು ವ್ಯರ್ಥವಾಗಿ ಹೋಗಲ್ಲ. सजा काकर आ जाएंगे, पुरुषार्थ अच्छा करते तो सजा भी कम होती है. ತೀರ ಕಡಿಮೆ ಮಾಡಿದ್ರೆ ಜಾಸ್ತಿ ಶಿಕ್ಷೆ ತ್ರೇತ ಎಂಡಲ್ಲಿ ಏನೋ ಒಂದಿಷ್ಟು. ಸೊ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡ್ತಾರೆ ಅವರು ಕಡಿಮೆ ಶಿಕ್ಷೆ ತಿಂತಾರೆ. ಅಂದ್ರೆ याद की यात्रा बिगर विक्रम विनाश नहीं होंगे, ये तो घड़ी घड़ी अपने को याद कराओ. ಯೋಗ ಬಿಟ್ರೆ ನಮ್ಮ ಪಾಪ ಕರ್ಮಗಳನ್ನ ಭಸ್ಮ ಮಾಡ್ಕೊಳ್ಳೋ ಬೇರೆ ದಾರಿ ಇಲ್ಲ. ನಿಮಗೆ ನೀವು ಗಳಿಗಳಿಗೆ ಹೇಳ್ತಾನೆ ಇರಿ ಮಕ್ಕಳೇ. ಇದು ತುಂಬಾ ಇಂಪಾರ್ಟೆಂಟ್ ಮಾತು ಬಾಬಾ ಹೇಳೋದು. कोई भी मनुष्य मिले उसको क्या समझाना है, अपने को आत्मा समझो. ये नाम तो पीछे शरीर पर मिले हैं, किसको बुलाएंगे शरीर के नाम पर. इस संगम पर ही बेहद का बाप रूहानी बच्चों को बुलाते हैं. तुम कहेंगे रूहानी बाप आया है. बाप कहेंगे हे रूहानी बच्चे, पहले रूह फिर बच्चों का नाम लेते हैं. ಯಾರು ಸಿಕ್ಕಿದ್ರು ಹೇಳಿ ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ, ಬಾಬಾ ಅವ್ರು ನೆನಪು ಮಾಡಿ. ಇದು ತುಂಬಾ ಪುಣ್ಯದ ಕೆಲಸ ಅಲ್ಲ. ಆತ್ಮ ಅಂತ ಕರೆಯಕ್ಕಾಗಲ್ಲ, ಬಟ್ ಶರೀರದ ಹೆಸರಿಂದ ಕರೆಯಕ್ಕಾಗುತ್ತೆ. ಯಾಕೆಂದ್ರೆ ರೆಕಗ್ನಿಷನ್ನಿಗೆ ಬೇಕಲ್ಲ. ಎಲ್ಲರೂ ಆತ್ಮ ಆತ್ಮ ಅಂದ್ರೆ ಎಲ್ಲರೂ ಓಡ್ಕೊಂಡು ಬರ್ತಾರೆ. ಬಾಬಾ ಹಂಗೆ ಫಸ್ಟ್ ಮಾಡಿದ್ದಲ್ಲ, ಏ ಆತ್ಮ ಬಾ ಏ ಆತ್ಮ ಬಾ ಅಂತ. ಆಮೇಲೆ ರಾಧಿಕಾ ಆತ್ಮ ಬಾ, ಇಂಥ ಆತ್ಮ ಬಾ, ಹಂಗೆ ಹೆಸರು ಜೊತೆ ಇಂಥ ಆತ್ಮಗಳೇ ಅಂತ ಕರೆದ್ರು. ಈಗಲೂ ಅಭ್ಯಾಸ ಮಾಡಿ ಎಲ್ರು. ಅವಾಗ ಅವರಿಗೆ ಹೆಸರು ಅವ್ರನ್ನ ಕರ್ದಂಗೂ ಆಯ್ತು, ನಿಮ್ಗೆ ಆತ್ಮದ ಸ್ಮೃತಿ ಇದ್ದಂಗೆ. ಮನೆಯಲ್ಲಿ ಕೇಳಿಸ್ತಿದ್ಯಾ ಎಲ್ಲರಿಗೆ, ಇಂಥ ಆತ್ಮ ಬನ್ರಿ, ಅವರ ಹೆಸರು ಜೊತೆಗೆ ಆತ್ಮ ಅಂತ ಸೇರಿಸ್ರಿ, ಅವಾಗ ಅವ್ರಿಗೆ ನೇನು ಬರುತ್ತೆ. ಅದಕ್ಕೆ ಬಾಬಾ ಹೇಳೋದು, ಸಂಗಮ್ ಯುಗದಲ್ಲೇನೆ ಬೇಗ ತಂದೆ ಬಂದು ಆತ್ಮೀಯ ಮಕ್ಕಳನ್ನ ಕರೀತಾರೆ. ನೀವೇನ್ ಹೇಳೋದು, ಬೇರೆಯವ್ರಿಗೆ ಆತ್ಮಗಳ ತಂದೆ ಬಂದಿದ್ದಾರೆ, ರೂಹಾನಿ ಬಾಪ್ ಆಯಾ ಹೇ. ಬಾಪ್ ಕಹೆಂಗೆ ರೂಹಾನಿ ಬಚ್ಚೆ, ಆತ್ಮರೂಪಿ ಮಕ್ಕಳೇ ಅಂತ. ನಾವು ಆತ್ಮಗಳ ತಂದೆ ಶಿವಬಾಬಾ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಭಾಷೆ ಬ್ರಾಹ್ಮಣರದು ಬೇರೆ ಇದೆ. तो ಅದಕ್ಕೆ ಬಾಬಾ ಹೇಳ್ತಿರೋದು, पहले रूह फिर बच्चों का नाम लेते. रूहानी बच्चों तुम समझते हो रूहानी बाप क्या समझाते हैं. तुम्हारी बुद्धि जानती है शिव बाबा इस भगीरथ पर विराजमान है, हमको वही सहज राजयोग सिखा रहे हैं. और कोई मनुष्य मात्र नहीं जिसमें बाप आकर राजयोग सिखाए. वो बाप आते ही है पुरुषोत्तम संगम युग पर. ये कोई भी मनुष्य कभी ऐसे कह न सके, न समझा सके.
ये भी तुम जानते हो ये शिक्षा कोई इस बाप की नहीं है। इनको तो ये मालूम भी नहीं था कि कलयुग खत्म हो सत्युग आना है. ತಂದೆ ತುಂಬ ಕ್ಲಿಯರ್ ಹೇಳ್ತಿದ್ದಾರೆ, ಹೇ ಮಕ್ಕಳೇ, ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೋಸ್ಕರ ಬ್ರಹ್ಮ ತಂದೆಯ ಭಾಗ್ಯಶಾಲಿ ರಥದಲ್ಲಿ ಬಂದು ವಿರಾಜಮಾನವಾಗಿದ್ದೀನಿ, ಸಹಜ ರಾಜಯೋಗ ಕಲಿಸ್ತಿದ್ದೀನಿ. ಬೇರೆ ಯಾವ ಮನುಷ್ಯ ಮಾತ್ರರು ಇದನ್ನು ಹೇಳಕ್ಕಾಗಲ್ಲ, ರಾಜಯೋಗವನ್ನ ಕಲ್ಸಕ್ಕೂ ಆಗಲ್ಲ. ತಂದೆ ಈ ಮಾತು ಹೇಳಕ್ಕಾಗಲ್ಲ. ಅವರು ಪರಮಾತ್ಮ ತಂದೆ ಬಂದು ನಮಗೆ ರಾಜಯೋಗ ಕಲಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸಂಗಮ್ ಯುಗ ಅಂತನೂ ಅವ್ರಿಗೆ ಹೇಳಕ್ ಬರಲ್ಲ. ರಹಸ್ಯಗಳೇ ಗೊತ್ತಿಲ್ಲ. ಎಲ್ಲರನ್ನ ಬಿಡಿ, ಬ್ರಹ್ಮ ತಂದೆಗೆ ಗೊತ್ತಿರ್ಲಿಲ್ಲ ಕಲಿಯುಗ ಹೋಗಿ ಸತ್ಯುಗ ಬರುತ್ತೆ, ಭಗವಂತ ಈಗ ಬರ್ತಾರೆ ಅನ್ನೋ ಪ್ರಶ್ನೆ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಇನ್ ಜಗತ್ತಿಗೆ ಹಿಂಗ್ ಗೊತ್ತಾಗ್ಬೇಕು. इनको अब कोई देहदारी गुरु नहीं है, और तो सब मनुष्य मात्र कहेंगे हमारा फलाना गुरु है, फलाना ज्योति ज्योत में समाया. सबके देहदारी गुरु है, धर्म स्थापक भी देहदारी है. ये धर्म किसने स्थापन किया? परम पिता परमात्मा त्रिमूर्ति शिव बाबा ने ब्रह्मा द्वारा स्थापना किया है. ಅಂದ್ರೆ ಬ್ರಹ್ಮ ಬಾಬನಿಗೆ ಯಾವ ದೇಹದಾರಿ ಗುರುಗಳಿಲ್ಲ, ಒಬ್ಬರೇ ನಮ್ಮೆಲ್ಲರಿಗೆ ಸದ್ಗುರು ಅಲ್ವಾ. ಸೊ ಅಂದಾಗ ಜನ ಏನಂತಾರೆ, ಜ್ಯೋತಿ ಜ್ಯೋತಿಯಲ್ಲಿ ಸೇರ್ಕೊಂಡ್ಬಿಡ್ತು ಅಂತಾರೆ, ನಮ್ಮ ಫಲಾನ ಗುರು ಅಂತಾರೆ. ಇಲ್ಲಿ ಯಾವ ಗುರುಡಮ್ ಇಲ್ಲ. ಆಕ್ಚುಲಿ ನಮ್ಮತ್ತೆ ಧರ್ಮಸ್ಥಾಪಕರನ್ನು ಅವ್ರ ಗುರುಗಳಂತ ಹೇಳ್ಕೊಳ್ತಾರೆ. ಬಟ್ ಈ ಧರ್ಮ, ದೇವತಾ ಧರ್ಮವನ್ನ ಒಬ್ರು ಶಿವಬಾಬಾ ಬ್ರಹ್ಮ ತಂದೆಯ ಮುಖಾಂತರ ಸ್ಥಾಪನೆ ಮಾಡಿದ್ರು. इनके शरीर का नाम ब्रह्मा है. क्रिश्चियन लोग कहेंगे क्राइस्ट ने ये धर्म स्थापन किया है. वो तो देहदारी है, चित्र भी है. इस धर्म के स्थापक का चित्र क्या दिखाएंगे? शिव का ही दिखाएंगे ना. शिव के चित्र भी कोई बड़े कोई छोटे बनाते हैं, तो वो बिंदी नाम रूप भी है, परंतु अव्यक्त है. इन आंखों से भी नहीं देख सकते हैं. ಶರೀರದ ಹೆಸರನ್ನ ಬಾಬಾ ಚೇಂಜ್ ಮಾಡ್ತಾರಲ್ಲ, ಬ್ರಹ್ಮ ಅಂತ ಹೆಸರಿಡ್ತಾರೆ, ಅವ್ರ ಥ್ರೂ ತನ್ನ ಕಾರ್ಯ ಮಾಡಿಸ್ತಾರೆ. ಕ್ರಿಶ್ಚಿಯನ್ ಧರ್ಮದವ್ರು ಹೇಳೋದೇನು, ಕ್ರೈಸ್ಟ್ ಧರ್ಮ ಸ್ಥಾಪನೆ ಮಾಡಿದ್ದವ್ರ ದೇಹದಾರಿಗಳು ಚಿತ್ರನೂ ಇದೆ. ಬಟ್ ನಮ್ಮ ಧರ್ಮದ ಸ್ಥಾಪಕ, ದೇವತಾ ಧರ್ಮದ ಸ್ಥಾಪಕ ತಂದೆಗೆ ಶರೀರದ ಚಿತ್ರ ಇಲ್ಲ. ಶಿವ್ ಬಾಬಾ ಅವ್ರು ಸ್ಥಾಪನೆ ಮಾಡಿದ್ರು ಅಂತ ನೀವು ತೋರಿಸ್ತೀರ. ನಾವು ಬ್ರಹ್ಮನನ್ನು ತೋರಿಸಲ್ಲ, ಸ್ಥಾಪಕ ಶಿವ್ ಬಾಬಾ ಅನ್ನೋದನ್ನ ಯಾರು ಈ ಕಣ್ಣಿಗೆ ಕಾಣಿಸಲ್ಲ, ಅವರು ಅವ್ಯಕ್ತನಾಗಿದ್ದಾರೆ. शिव बाबा तुम बच्चों को राज्य भाग्य देकर गए हैं, तब तो याद करते हैं. शिव बाबा कहते हैं मन मनाಭವ. ಶಿವ್ ಬಾಬಾ ಹೇಳೋದು ಮನ್ ಮನಾಭವ, ಅವರೇ ಬಂದು ಧರ್ಮ ಸ್ಥಾಪನೆ ಮಾಡಿ ಹೋಗಿದ್ದಾರೆ. मुझे एक बाप को याद करो, किसकी स्तुति नहीं करनी है. आत्मा की बुद्धि में कोई देह याद नहीं आना है, ये अच्छी रीति समझने की बात है. हमको शिव बाबा पढ़ाते हैं, सारा दिन ये रिपीट करते रहो. शिव भगवान वाच पहले पहले तो अलफ ही समझना पड़े. ये पक्का नहीं किया तो तो बादशाही जो है ना, वो तो दूसरी बात बताई तो कुछ भी बुद्धि में बैठेगा ही नहीं. ಮೂಲ ಮಾತು ತಂದೆ ಏನ್ ಹೇಳದಂದ್ರೆ, ಮಕ್ಕಳೇ ನಿಮಗೆ ರಾಜ್ಯ ಭಾಗ ಕೊಟ್ಟು ಹೋಗಿದ್ದೆ, ಅದಕ್ಕೆ ನನ್ನನ್ನು ನೀವು ನೆನಪು ಮಾಡ್ತೀರಾ. ಶಿವ ಜಯಂತಿನೂ ಅದಕ್ಕೆ ತಾನೇ ಮಾಡೋದು. ಶಿವ ಬಾಬಾ ಈಗ ಹೇಳೋದು ಮನ್ಮನಾಭವ, ನಾನು ಒಬ್ಬನನ್ನ ನೆನಪು ಮಾಡಿ. ಬೇರೆ ಯಾವ ಮನುಷ್ಯಾತ್ಮರನ್ನ ನೀವು ನೆನಪು ಮಾಡೋ ಅಗತ್ಯ ಇಲ್ಲ. ಆತ್ಮಕ್ಕೆ ಎಲ್ಲಿವರೆಗೂ ಸ್ಥಿತಿ ಅಂದ್ರೆ ತನ್ನ ದೇಹದ ನೆನಪುನು ಇರಂಗಿಲ್ಲ. ಚೆನ್ನಾಗಿ ಈ ಮಾತುಗಳನ್ನ ತಿಳ್ಕೋಬೇಕಾಗಿದೆ. ಇಡೀ ದಿನ ಬಾಬಾ ಹೇಳ್ತಾರೆ, ನಾನು ಏನು ಓದಿಸ್ತಿದ್ದೀನಿ ಇದನ್ನ ರಿಪೀಟ್ ಮಾಡ್ತೀರಿ. ಅಟೆನ್ಷನ್ ಪ್ಲೀಸ್. ಬಾಬೂರ್ ಇವತ್ತು ಏನು ಡ್ರಾಮಾ, ಒಂದೊಂದು ಸೆಕೆಂಡ್ ಅದನ್ನ ರಿಪೀಟ್ ಮಾಡ್ತಾ ಇರಿ ಬುದ್ಧಿಯಲ್ಲಿ. ಓ ಡ್ರಾಮಾ ಡ್ರಾಮಾ, ಎಲ್ಲ ಆತ್ಮಗಳವ್ರು ಪಾಠ ಮಾಡ್ತಿದ್ದಾರೆ, ಯಾರ ದೋಷ ಇಲ್ಲ, ಯಾವ ನಿಂದಾ ಸ್ತುತಿಯಲ್ಲಿ ನಾನು ಬರಂಗಿಲ್ಲ. ರಿಪಿಟೇಷನ್ ಮಾಡ್ತಾ ಇರಿ ಅಂತಾರೆ ಬಾಬಾ. ಶಿವ ಭಗವಾನ್ ವಾಚ್ ಯಾರಿಗೆ, ನೀ ಫಸ್ಟು ಅಲಫ್ ಬಾಬಾ ಏನು ಅಂತ ತಿಳ್ಕೊಳ್ಳಿ, ಆಮೇಲೆ ಬೇರೆ ಮಾತು ಅರ್ಥ ಆಗುತ್ತೆ. ಬೇರೆಯವ್ರಿಗೂ ತಿಳಿಸುವಾಗ ನನ್ನ ಬಗ್ಗೆ ಪರಿಚಯ ಕೊಡಿ, ಆಮೇಲೆ ಬೇರೆದು ಹೇಳ್ಬಿಡಕ್ಕೆ ಹೋಗ್ಬೇಡಿ, ಅದು ಫಕ್ಕಾಗಲಿ ಫಸ್ಟು.
कोई कह देते ये बात तो राइट है, कोई कहते इस समझने में तो टाइम चाहिए, कोई कहते विचार करेंगे, किस्म किस्म के आते हैं, ये है नई बात। परमपिता परमात्मा शिव आत्माओं को बैठ पढ़ाते हैं, विचार चलता है। क्या करे जो मनुष्यों को समझ में आ जाए, शिव ही ज्ञान का सागर है। आत्मा को ज्ञान का सागर कैसे कहेंगे, किसको शरीर ही नहीं है ज्ञान का सागर है तो जरूर कभी ज्ञान सुनाया है, तब तो उनको ज्ञान सागर कहते हैं, ऐसे ही क्यों कहेंगे। कोई बहुत पढ़ते हैं तो कहा जाता है ये तो बहुत वेद शास्त्र पढ़े हैं, इसलिए शास्त्री अथवा विद्वान कहा जाता है। ಮೂಲ ಮಾತಲ್ಲ, ಬಾಬಾವರು ಜ್ಞಾನ ಸಾಗರ ಬಂದು ನಮಗೆ ಹೇಳ್ತಿದ್ದಾರೆ. ಇದನ್ನ ಈ ಜ್ಞಾನ ಕೇಳಿದ್ರೆ ನೋಡಿ, ಕೆಲವರು ಹೌದು ಸರಿ ಅಂತ ಒಪ್ಕೋತಾರೆ, ಕೆಲವರು ವಿಚಾರ ಮಾಡ್ತೀನಿ ಅಂತ ಹೇಳ್ತಾರೆ, ಕೆಲವರು ಇದು ಟೈಮ್ ಬೇಕು ಅರ್ಥ ಮಾಡ್ಕೊಳಕ್ಕೆ ಅಂತಾರೆ. ವೆರೈಟಿ ಜನಗಳು ಬರ್ತಾರೆ, ವೆರೈಟಿ ಬುದ್ಧಿಗಳು. ಅಷ್ಟು ಈಸಿ ಇಲ್ಲ ಬಾಬಾವರನ್ನ ಅರ್ಥ ಮಾಡ್ಕೊಳ್ಳೋದು. ತಂದೆ ಜ್ಞಾನ ಸಾಗರ ಬಂದು ಜ್ಞಾನ ಹೇಳ್ತಾರೆ, ಯಾರಿಗೆ ತನ್ನದೇ ಆದ ಶರೀರ ಇಲ್ಲ ಅಂದಾಗ ಡೆಫಿನೆಟ್ಲಿ ಜ್ಞಾನ ಹೇಳಕ್ ಬೇರೆಯವ್ರ ಶರೀರ ತಗೊಳ್ಬೇಕು ಅನ್ನೋದೂ ಮನುಷ್ಯರಿಗೆ ಅರ್ಥ ಆಗಲ್ಲ ನೋಡಿ, ಅಜನ್ಮ ಅಂತಂದ್ರೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಜನಗಳಂತೂ ಓದ್ತಾರೆ, ಬೇಕಾದಷ್ಟು ವೇದಶಾಸ್ತ್ರಗಳನ್ನು ಓದ್ತಾರೆ, ಅಂಥವರಿಗೆ ಶಾಸ್ತ್ರಿಗಳು ಪಂಡಿತರಂತೆ ಹೇಳಲಾಗುತ್ತೆ. ಬಾಬಾ ಅಂತೂ ಜ್ಞಾನ ಸಾಗರ ಅಲ್ಲ, ಜ್ಞಾನದ ಅಥಾರಿಟಿ. ಎಲ್ಲಿ ಮನುಷ್ಯರು ಶಾಸ್ತ್ರ ಓದೋರು, ಎಲ್ಲಿ ಜ್ಞಾನದ ಅಥಾರಿಟಿ. बाप को ज्ञान सागर अथॉरिटी कहा जाता है, जरूर होकर गए हैं। पहले तो पूछना चाहिए अभी कलयुग है या सत्युग है। ಜ್ಞಾನದ ಅಥಾರಿಟಿ ಒಬ್ಬರೇ ಜಗತ್ತಿಗೆ, ಶಿವ ಬಾಬಾ. ಮಕ್ಕಳೇ ಎಲ್ಲರಿಗೆ ಕೇಳ್ರಲ್ಲ, ಅವ್ರಿಗೆ ಕಲಿಯುಗನ ಸತ್ಯುಗನ ಏನಿದೆ ಅದಂತೂ ಒಪ್ಕೋತಾರೆ, ಇದು ಕಲಿಯುಗ ನರ್ಕ ಅಂತ. ನೈ ದುನಿಯಾ ಹೇ ಯಾ ಪುರಾನಿ ದುನಿಯಾ, ಹೊಸ್ದ ಹಳೆದ ಕೇಳಿ. एम ऑब्जेक्ट तो सामने खड़ा है, ये लक्ष्मी नारायण अगर होते तो उनका राज्य होता, ये पुरानी दुनिया ಕಂಗಾಲ್ಪನಾ नहीं होता. ಅದು ಚಿತ್ರ ತೋರಿಸಿ ಹೇಳಿ, ಇದು ಲಕ್ಷರಿ, ಸತ್ಯುಗದಲ್ಲಿ ಇವ್ರ ರಾಜ್ಯ ಇತ್ತು, ಅದಿದ್ದಾಗ ಇಲ್ಲಿನ ತರ ಈಗ ಕಂಗಾಲತನ ಇಲ್ಲ. अभी तो सिर्फ इन्हों के चित्र है, मंदिर में मॉडल्स दिखाते हैं, नहीं तो उन्हों के महल बगीचे आदि कितने बड़े होंगे। सिर्फ मंदिर में थोड़े ही रहते हैं। प्रेसिडेंट का मकान कितना बड़ा है, देवी देवता तो बड़े बड़े महल में रहते होंगे, बहुत जगह होंगी, वहाँ डरने आदि की तो बात ही नहीं होंगी। सदैव फुलवाड़ी रहते हैं, कांटे होते नहीं है, वहाँ है बगीचा. ಸತ್ಯುಗ ಹೂದೋಟ ತಾನೆ, ಅಲ್ಲಿ ಇದೆಲ್ಲ ಮುಳ್ಳಿರಲ್ಲ, ಇದಂತೂ ಕಾಡು, ಎಲ್ಲ ಜಗತ್ತೆಲ್ಲ ಮನುಷ್ಯರು ಮುಳ್ತರ ಆಗ್ಬಿಟ್ರು. ಬಾಬಾ ಹೇಳೋದು ಅವ್ರಿಗೆ ಹೇಳಿ, ಸತ್ಯುಗ ಇದ್ದಾಗ ಅಷ್ಟು ಸುಂದರ, ಭಯ ಇಲ್ಲ, ಅಷ್ಟು ಶ್ರೇಷ್ಠ ಪ್ರಪಂಚ ಅದು. ಅವ್ರ ಮೆಹಲ್ಗಳೆಲ್ಲ ಎಷ್ಟು ದೊಡ್ಡದಿರ್ಬೋದು. ಈಗ ಇಲ್ಲಿನ ಮೆಹಲೇ ಇಷ್ಟು ದೊಡ್ಡದಂದ್ರೆ, ಈಗ ಒಂದು ಪ್ರೆಸಿಡೆಂಟ್ ಹೌಸ್ ಎಷ್ಟು ದೊಡ್ಡದಲ್ವಾ, ಇನ್ನು ಅಲ್ಲಿನ ರಾಜರು ಎಷ್ಟು ದೊಡ್ಡದಾಗಿರ್ಬೋದು ಅವ್ರ ಮನೆದು. ಅಲ್ಲಿ ಮಂದಿರಗಳು, ದ್ವಾಪರದ ನಂತರ ಮಂದಿರ ಮಾಡಿದ್ರು ಅಂದ್ರೂ 300 ಎಕರೆಯಲ್ಲಿ ಒಂದೊಂದು ಮಂದಿರ ಇತ್ತು. ಆ ಮಂದಿರದಲ್ಲೇನು ರಾಜರು ಇರಲಿಲ್ಲ, ಆದರೆ ಅವರ ಶ್ರದ್ಧೆಯನ್ನು ತೋರಿಸಿದ್ರು ದ್ವಾಪರದ ನಂತರ. ಅಂದಾಗ ಸತ್ಯುಗದಲ್ಲಿ ಇವ್ರ ಮಹಲ್ಗಳೆಲ್ಲ ಎಷ್ಟು ದೊಡ್ಡದಿರ್ಬೋದು. वहाँ तो लकड़ियाँ आदि जलाते नहीं होंगे, लकड़ियों में धुआं होता है तो दुख फील होता है। वहाँ बहुत थोड़े टुकड़े में रहते हैं, पीछे रुद्धि को पाते जाते, बहुत अच्छे अच्छे बगीचे होंगे, खुशबू आती रहेंगी, जंगल होगा ही नहीं। अभी फीलिंग आती है, देखने तो नहीं है. ಇದೆಲ್ಲ ಅನುಭವಕ್ಕೆ ಬರ್ತಿದೆ, ಸ್ಥೂಲವಾಗಂತೂ ಅಲ್ಲೋಗಿ ನೋಡ್ಬೇಕಲ್ವಾ ಅಂತ ಬಾಬಾ ಹೇಳೋದು. ಸತ್ಯುಗದಲ್ಲಿ ಈಗೆಲ್ಲ ಈ ಸೌದೆಗಳನ್ನು ಸುಡೋದು ಇದೆಲ್ಲ ಏನಿದೆ ಅದನ್ನ ಅಲ್ಲಿ ಮಾಡಲ್ಲ, ಯಾಕೆಂದ್ರೆ ಅದ್ರದ್ದೇನು ಹೊಗೆ ಬರುತ್ತೆ, ಅದರಲ್ಲಿನೂ ದುಃಖ ಆಗುತ್ತಲ್ವಾ, ಅಂತ ಕಥೆನೇ ಇರಲ್ಲ, ಅಲ್ಲಿ ಕಾಡೇ ಇರಲ್ಲ, ಬರೀ ಹೂದೋಟಗಳು. ಅದರಿಂದ ಎಷ್ಟು ಸುವಾಸನೆ ಬರ್ತಿರ್ಬೋದು, ಎಷ್ಟು ಚೆನ್ನಾಗಿರ್ಬೋದು ಅಂತ ಹೇಳ್ತಿದ್ದಾರೆ ಬಾಬಾ. ಅಂದ್ರೆ ನಾವಿರೋದು ಸ್ವಲ್ಪ ಸ್ಥಾನ, ಭಾರತ ಚಿಕ್ಕದಾಗಿರುತ್ತಲ್ಲ, ಈ ಕಿವಿಗಳೆಲ್ಲ ಹೊರಟೋಗುತ್ತೆ ಸಮುದ್ರದಲ್ಲಿ. तो तुम ध्यान में बड़े बड़े महल आदि देख आते होंगे, ये तो यहाँ बना नहीं सकते। साक्षात्कार हुआ फिर गुम हो जाएगा, साक्षात्कार किया तो है ना,
राजा ये प्रिंस प्रिंसेस होंगे, बहुत रमणीक स्वर्ग होगा, जैसे यहाँ मैसूर आदि रमणीक है ऐसे वहाँ बहुत अच्छी हवाएं लगती रहती, पानी के झरने बहुत रहते हैं। आत्मा समझती है हम अच्छी अच्छी चीजें बनाए, ಆತ್ಮ ಕೋ ಸ್ವರ್ಗ ತೋ ಯಾದ್ ನಾ. ಬಾಬಾ ಸಾಕ್ಷಾತ್ಕಾರ ಮಾಡಿಸಿದ್ದಾರೆ, ಅಲ್ಲಿ ಬಂದು ನೋಡಿದ್ದೀನಿ ಇಲ್ಲಿ ಮಾಡೋಕ್ಕಾಗುತ್ತಾ, ಹೊಟ್ಟೋಗ್ಬಿಡುತ್ತಲ್ಲ ಸೆಕೆಂಡಲ್ಲಿ. ಬಟ್ ಎಲ್ಲ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದೀರಲ್ಲ, ಮೆಹಲ್ಗಳು ಎಷ್ಟು ದೊಡ್ಡ ದೊಡ್ಡದಿರುತ್ತೆ, ರಾಜರು ರಾಜಕುಮಾರ ಕುಮಾರಿಯರು ಹೆಂಗಿರ್ತಾರೆ ಮಕ್ಕಳೇ, ಇದನ್ನೆಲ್ಲ ನೋಡಿ ಬಂದಿದ್ದೀರಲ್ಲ, ಎಷ್ಟು ರಮಣೀಕವಾದಂಥ ಸ್ವರ್ಗ. ಮೈಸೂರು ಈಗ್ಲೇನೆ ಆ ಮೆಹಲ್ಲು ಇವೆಲ್ಲ ರಮಣೀಕವಾಗಿ ಎಷ್ಟು ಚೆನ್ನಾಗಿದೆ, ಇನ್ ರಿಯಲ್ ಆಗಿ ಸತ್ಯುಗದಲ್ಲಿ ಹೆಂಗಿರ್ಬೋದು. ಆತ್ಮ ಅಲ್ಲಿ ಆರ್ಟಿಸ್ಟ್ಗಳ ಥರ ಅಲ್ವಾ, ಎಲ್ಲರೂ ಅಲ್ಲಿ ಒಳ್ಳೊಳ್ಳೇದು ಮಾಡಬೇಕು ಅದು ಇದು ಅಂತ ಅವರಿಗೆ ಸಂಕಲ್ಪಗಳಿರುತ್ತೆ. ಬಟ್ ಸ್ವರ್ಗ ಅಂತೂ ನೆನಪಿದೆಯಲ್ವಾ ಮಕ್ಕಳೇ ನಿಮ್ಗೆ ಅಂತಾರೆ, तुम बच्चों को रियलाइज होता है क्या क्या होगा, कहाँ हम रहते होंगे, इस समय ये स्मृति रहती है, चित्रों को देखो तुम कितने खुश नसीब हो. ಆತ್ಮ ಸಾರಿ ಬಾಬಾ ಇವತ್ತೆಲ್ಲ ಆತ್ಮಕ್ಕೆ ನಾನು ರಿಯಲೈಸ್ ಮಾಡಿಸ್ತಾ ಇದ್ದೀನಿ, ನೀವು ರಿಯಲೈಸ್ ಮಾಡ್ತಿದ್ದೀರಾ ಅನ್ನೋ ಶಬ್ದ ತುಂಬ ಹೇಳ್ತಿದ್ದಾರೆ. ನೀವು ಮಕ್ಕಳಿಗೀಗ ರಿಯಲೈಸ್ ಆಗ್ತಿದೆ ಅಲ್ಲಿ ಸತ್ಯುಗದಲ್ಲಿ ಏನೇನು ಇರ್ಬೋದು, ನಾವು ಹೆಂಗೆ ಅಲ್ಲಿ ಬದುಕ್ಬೋದು, ಇದೆಲ್ಲ ಈ ಸಮಯದಲ್ಲಿ ಸ್ಮೃತಿ ಇದೆ. ಸ್ವದರ್ಶನ ಯಾತಕ್ಕೆ ಬಾಬಾ ಹೇಳೋದು, ನೀವು ಸತ್ಯುಗದಲ್ಲಿ ನಿಮ್ಮ ಸ್ಥಿತಿ, ನಿಮ್ಮ ಗುಣ, ನಿಮ್ಮ ಸಂಬಂಧ ನೆನಪು ಮಾಡಿ. ಆಗ ಅಲ್ಲಿ ಕ್ಷೀರ ಖಂಡವಾಗಿದ್ವಿ, ಎಷ್ಟು ಸ್ವೀಟ್ ಆಗಿದ್ವಿ ಅಂದರೆ ಅದೇ ಸಂಸ್ಕಾರಗಳಲ್ಲಿ ಇಮರ್ಜ್ ಆಗುತ್ತೆ. ಮಕ್ಕಳೇ ಚಿತ್ರಗಳು ನೋಡ್ರಲ್ಲ, ನೀವು ಎಷ್ಟು ಸುಂದರವಾಗಿದ್ದೀರಾ, ನಿಮ್ಮ ಮೆಹಲ್ಗಳು ಹೆಂಗಿದೆ ಅಂದಾಗ ಎಷ್ಟು ಅದೃಷ್ಟವಂತರು. ಅಲ್ಲಿ ದುಃಖದ ಮಾತೇ ಇಲ್ಲ, ವಹಾ ಕೋಯಿ ದುಃಖ ನಹೀ ಹೋಗಾ. हम तो स्वर्ग में थे, फिर नीचे उतरे, फिर स्वर्ग में जाना है, कैसे जाए, रस्सी में लटक कर जाएंगे क्या, महात्माएं यहाँ रहे, हम कहाँ रहने वाली, शांति धाम की. बाप ने स्मृति दिलाई है, अब हम फिर देवता बन रहे हो, तुम फिर देवता बन रहे हो और दूसरों को बना रहे हो. कितने घर बैठे भी साक्षात्कार करते हैं, बांदेलियों ने ಕಬಿ ದೇಖಾ ತೊಡೈ ಹೇ. ಬಾಬಾನ ನೋಡಿಲ್ಲ ಅಂದ್ರೆ ಎಷ್ಟು ಪ್ರೀತಿಯಿಂದ ನೆನಪು ಮಾಡ್ತಾರೆ ಮಕ್ಕಳೇ. ಸ್ವರ್ಗ ಏನಿತ್ತು ಇತ್ತಲ್ವಾ, ಅದನ್ನೀಗ ಇಳಿಸೋದು ಹೆಂಗೆ. ಈಗ ಸ್ವರ್ಗಕ್ಕೆ ಹೋಗ್ಬೇಕು, ಹೆಂಗ್ ಹೋಗ್ತೀರಾ, ದಾರ ಕಟ್ಕೊಂಡು ಸ್ವರ್ಗಕ್ಕೆ ಹೋಗಕ್ಕಾಗತ್ತಾ. ಪ್ರಾಕ್ಟಿಕಲಿ ಈ ಧರತಿ ಸ್ವರ್ಗ ಆಗ್ತಿದೆ ಅಂದ್ರೆ ಇಲ್ಲಿ ನಾವು ಪುನರ್ಜನ್ಮ ತಗೋಬೇಕಂದ್ರೆ ಫಸ್ಟು ಶಾಂತಿಧಾಮ ನಮ್ಮ ಮನೆಗೆ ಹೋಗಿ ಆಮೇಲೆ ನಾವು ಇಲ್ಲಿ ಬರ್ತೀವಿ. ಈಗ ಸ್ಮೃತಿ ತರಿಸಿದ್ದಾರೆ ಬಾಬಾ, ಮಕ್ಕಳೇ ನೀವು ಪುರುಷಾರ್ಥ ಮಾಡಿ ಮನುಷ್ಯರಿಂದ ದೇವತೆ ಆಗಬೇಕು. ಇದು ಮನೆಯಲ್ಲಿ ಕೂತುನು ಮೊದಲೆಲ್ಲ ದಾದಿಗಳಿಗೆ ಸಾಕ್ಷಾತ್ಕಾರ ಆಯ್ತಲ್ವಾ, ಇದೆಲ್ಲ ವಿನಾಶ ಆಗೋದಿದೆ, ಸ್ವರ್ಗ ಬರೋದಿದೆ, ನಾವು ಹಿಂಗೆ ಪುರುಷಾರ್ಥ ಮಾಡಬೇಕು ಎಲ್ಲ ತೋರಿಸಿದ್ರು ಬಾಬಾ. ಬಾಂದೇಲಿಯರಿಗೆ ಏನೋ ತುಂಬ ಕೆಲವರಿಗೆ ಸಾಕ್ಷಾತ್ಕಾರಗಳಾಯಿತು. ಕೈಸೆ ಆತ್ಮಕೋ ಉಚ್ಚಲಾತಿ ಹೇ, अपना घर नजदीक आने से आत्मा को खुशी होती है, समझते हैं बाबा हमको ज्ञान देकर श्रृंगार करते हैं. ಅಂದರೆ ಎಷ್ಟು ಸಮಯ ಹತ್ರ ಬರುತ್ತೆ, ತನ್ನ ಸಂಪನ್ನ ಸ್ಥಿತಿ ಹತ್ರ ಬರುತ್ತೆ, ಮನೆ ಬಾಬಾ ಕಾಣ್ತಾ ಹೋಗ್ತಾರೆ ಎದುರುಗಡೆ, ಅವಾಗ ಆತ್ಮಕ್ಕೆ ಬಹಳ ಖುಷಿ ಆಗುತ್ತೆ. ಬಾಬಾ ನಮಗೆ ಜ್ಞಾನ ಕೊಟ್ಟು ಶೃಂಗಾರ ಮಾಡ್ತಿದ್ದಾರೆ. ಆಖರಿನ್ ಓ ದಿನ ಆಯೇಗಾ, ಯಾವ ದಿನ ಬರುತ್ತೆ, ಅಖಬಾರೋ ಮೇ ಬಿ ಪಡೇಗಾ. अभी तो स्तुति निंदा मान अपमान सब सामने आता है, जानते हैं कल पहले भी ऐसे ही हुआ था, जो सेकंड पास हो गया उसका चिंतन नहीं करना होता. अखबारों में कल पहले भी ऐसे पड़ा था, फिर पुरुषार्थ किया जाता है, हंगामा जो हुआ था सो हो गया, नाम तो हो गया ना, फिर तुम रिस्पॉन्ड करते हो, कोई पढ़ते हैं कोई नहीं पढ़ते, फुर्सत नहीं मिलती है और कामों में लग जाते हैं. तुम्हारी बुद्धि में अभी क्या है, ये बेहद का बड़ा ड्रामा है, टिक टिक चलती रहती है, चक्र फिरता रहता है, एक सेकेंड में जो पास हुआ फिर 5000 वर्ष के बाद रिपीट होगा. ಇದು ತುಂಬ ದೊಡ್ಡ ರಿಯಲೈಸೇಷನ್ ಮಾತು. ತಂದೆ ಹೇಳ್ತಿರೋದೇನೆಂದರೆ, ಮಕ್ಕಳೇ
ನಿಮ್ಮನ್ನ ಈಗ ಶೃಂಗಾರ ಮಾಡ್ತೀನಿ, ಸತ್ಯುಗ ಬರ್ತಾ ಇದೆ, ಇದೆಲ್ಲ ಒಂದಿನ ನ್ಯೂಸ್ ಪೇಪರಲ್ಲಿ ಬರುತ್ತೆ, ಪ್ರತ್ಯಕ್ಷತೆ ಆಗುತ್ತೆ. ಈಗಂತೂ ಮೊದಲು ಇನಿಷಿಯಲಿ ಎಲ್ಲ ರಾಂಗ್ ಆಗಿ ಪೇಪರಲ್ಲಿ ಹಾಕಿದ್ರು, ನಿಂದಾಸ್ತುತಿ ಮಾನ ಅಪಮಾನ ಇದಿದ್ದೇ ಇರುತ್ತೆ ಮಕ್ಕಳೇ. ಏನೆಲ್ಲ ಗಲಾಟೆಗಳಾಯಿತು, ಅದಾಗೋಯ್ತು, ಫುಲ್ ಸ್ಟಾಪು. ಆಮೇಲೆ ನೀವು ಇವ್ರು ಏನೇ ಬರೆದ್ರೂ ಆಮೇಲೆ ನೀವೆಲ್ಲ ಇದನ್ನು ಅವರಿಗೆ ಜವಾಬು ಕೊಡ್ತೀರಲ್ವಾ, ಓದ್ತಾರೆ, ಕೆಲವ್ರು ಓದಿಸ್ತಾರೆ, ಕೆಲವರು ನಮಗೆ ಫುರ್ಸೊತ್ತಿಲ್ಲ, ಬೇರೆ ಬೇರೆ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಇದು ಬೇಹದ್ ಡ್ರಾಮಾ ಏನು, ಒಂದೊಂದು ಸೆಕೆಂಡ್ ಟಿಕ್ ಟಿಕ್ ಅಂತ ಏನು ಹೋಗ್ತಿದೆ, ಇದು ರಿಪೀಟ್ ಆಗುತ್ತೆ, ಡ್ರಾಮಾ ಮಾಡಲ್ಪಟ್ಟಿದೆ, ಇದನ್ನು ಯಾರೂ ಏನು ಮಾಡೋಕ್ಕಾಗಲ್ಲ. ಇದು ಇಂಪಾರ್ಟೆಂಟ್. ये भूल गए हो ड्रामा में नूंद गया, कल पहले भी ऐसे भूल हुई थी, पास्ट हो गया. ಅಂದರೆ ಪ್ರತಿ ಸೆಕೆಂಡ್ ಇದು ಖ್ಯಾಲ್ ಮೇ ಚಲನ ಹೈ, ನಿಮ್ಮ ಚಿಂತನೆಯಲ್ಲಿರಬೇಕು, ಏನು ನಡೀತಿದೆ ಅದು ಕಲ್ಪದ ಹಿಂದೆ ಆಗಿತ್ತು, ನೀವು ಮರೆತು ಬಿಟ್ಟಿದ್ದೀರಾ ಇದು ಡ್ರಾಮಾನುಸಾರವಾಗಿ ನಡೀತು ಅಂತ. ಅಥವಾ ಏನೇ ಮಿಸ್ಟೇಕ್ ಮಾಡಿದ್ರು ಡ್ರಾಮಾದಲ್ಲಿತ್ತು, ಆಗೋಯ್ತು, ಫುಲ್ ಸ್ಟಾಪ್ ಇಡಿ, ನೆಕ್ಸ್ಟ್ ಪುರುಷಾರ್ಥ ಮಾಡಿ. ಫಿರ್ ಆಗೆ ಕೆ ಲಿಯೆ ನೈ ಕರೆಂಗೆ, ಪುರುಷಾರ್ಥ ಕರ್ತೆ ಇರತ್ತೆ. ಮಕ್ಕಳು ಮಿಸ್ಟೇಕ್ ಮಾಡ್ತಾರೆ, ಆಮೇಲೆ ಬಾಬಾ ನಾನು ಮಾಡಲ್ಲ ಅಂತ ಪುರುಷಾರ್ಥ ಮಾಡ್ತಾ ಹೋಗ್ತಾರೆ. तुमको समझाया जाता है कि घड़ी घड़ी ये भूल अच्छी नहीं है, ये कर्म अच्छा नहीं है, दिल काती होंगी हमने ये खराब काम किया, बाप समझा नहीं देते हैं ऐसे नहीं करो, किसको दुख होगा. मना की जाती है, बाप बतला देते हैं ये काम नहीं करना, बिगर पूछे चीज उठाया उसको चोरी कहा जाता है, ऐसे काम मत करो. बच्चे कड़वा बात बोलो नहीं, कड़वा मत बोलो. ಏನು ಹೇಳ್ತಿದ್ದಾರೆ ಬಾಬಾ ಅಂದರೆ, ಯಾವುದೇ ಕರ್ಮ ಮಿಸ್ಟೇಕ್ ಏನಿದೆ ಅದನ್ನು ಮಾಡಬೇಡಿ, ರಿಪೀಟು ಮಾಡಕ್ಕೆ ಹೋಗಬೇಡಿ. ಯಾವುದು ನಿಮ್ಮ ಮನಸ್ಸನ್ನು ತಿನ್ನುತ್ತೆ, ಹೌದು ನಾನು ಮಾಡಿದ್ದು ಸರಿ ಇಲ್ಲ ಅಂತ, ಗಳಿಗ್ಗೆ ನಾನು ಹೇಳ್ತೀನಿ, ಹಂಗಲ್ಲ ನೀವು ತಪ್ಪಾಯಿತು ಅಂತ ಹೇಳ್ತಾನೆ ಇರಿ, ತಪ್ಪು ಗಳಿಗೆ ಮಾಡ್ತಾನೆ ಇರಿ, ಇದು ಸರಿ ಇಲ್ಲ. ತಂದೆ ಹೇಳ್ತಾರೆ, ಮಕ್ಕಳೇ ಇಂತಿಂಥ ಕರ್ಮಗಳು ಸರಿ ಇಲ್ಲ, ಅದನ್ನು ನೀವು ಮಾಡಕೂಡ್ದು ಅಂತ ನಾನು ಹೇಳ್ತೀನಿ. ಅದು ಯಾರಿಗಾದರೂ ದುಃಖ ಸಿಗೋ ತರಹ ನೀವು ಮಾತಾಡಂಗಿಲ್ಲ, ಕಹಿಯಾಗಿ ಮಾತಾಡಂಗಿಲ್ಲ, ಅಂತಿಂಥ ಕರ್ಮಗಳನ್ನು ನೀವು ಮಾಡಂಗಿಲ್ಲ. ಹೇಳ್ದೆ ವಸ್ತು ತಗೊಂಡು ತಿಂದ್ಬಿಡೋದು, ಇದೂ ಕಳ್ತನ ಅಂತ ಹೇಳಲಾಗುತ್ತೆ. ಯಾರ್ಯಾರು ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ, ಈಗ ಮಧುಬಂದಲ್ಲಿ ಎಲ್ಲರಿಗೆ ಚಾರ್ಜಸ್ ಇದೆ, ಅದು ಅಂದರೆ ಅದಕ್ಕೆ ನಿಮಿತ್ತರಿರ್ತಾರೆ, ಅವ್ರನ್ನ ಏನು ಬೇಕೋ ಮನೆ ಅದು ತಗೊಳ್ಳಿ, ಆದರೆ ಕೇಳಿ ತಗೊಳ್ಳಿ, ಕಹಿಯಾದ ಮಾತಾಡಬೇಡಿ, ದುಃಖ ಕೊಡೋ ಮಾತಾಡಬೇಡಿ, ಇದ್ದದಕ್ಕೆಲ್ಲ ತಂದೆ ಮನ ಮಾಡ್ತಾರೆ, ಬೇಡ ಅಂತಾರೆ. ಯಾಕೆ ಇವೆಲ್ಲ ಲೆಕ್ಕಾಚಾರಗಳಾಗುತ್ತೆ. ಆಜ್ಕಲ್ ದುನಿಯಾ ದೇಖೋ ಕೈಸಿ ಹೈ, कोई नौकर पर गुस्सा किया तो वो भी दुश्मनी करने लग पड़ते, वहां तो शेर बकरी आपस में क्षीर कर्ण रहते. लून पानी और क्षीर कर्ण, सतयुग में सब मनुष्य आत्माएं आपस में क्षीर कर्ण रहती है. हे इस रावण की दुनिया में सब मनुष्य लून पानी, बाप बच्चा भी लून पानी है. ಈಗ ಯಾರ ಮೇಲೆ ಯಾರು ಕ್ರೋಧ ಮಾಡಂಗೆ ಇಲ್ಲ, ಆ ಥರ ಇದೆ ಪ್ರಪಂಚ. ಕೆಲಸದವ್ರ ಮೇಲೂ ಬಾಬಾ ಹೇಳ್ತಾರೆ, ಏನಾದರೂ ಕೋಪ ಮಾಡಿ ಹಂಗಿಂಗೆ ಮಾಡಿದ್ರೆ ಅವ್ರು ರಿವೆಂಜ್ ತಗೊಂಡು ಹೆಚ್ಚು ಕಡಿಮೆ ಮಾಡ್ತಾರೆ. ಕಾಲ ಹಂಗೆ ಬಂತು. ಕಲಿಯುಗ ಅಂದ್ರೇನೆ ಉಪ್ಪು ನೀರಿದ್ದಂಗೆ, ಮನುಷ್ಯರು ಮನೆಯಲ್ಲೇನೆ ಒಬ್ರಿಗೊಬ್ರು ಸೇರಲ್ಲ, ತಂದೆ ಮಕ್ಕಳು ಸೇರಲ್ಲ, ಮಕ್ಕಳು ತಂದೆ ಸೇರಲ್ಲ. ಅಷ್ಟು ಪ್ರೀತಿ ಅನ್ನೋದು ಸಂಬಂಧಗಳ ಸಭ್ಯತೆ ಸಮಾಪ್ತಿ ಆಗ್ಬಿಡ್ತು. ಯಾಕೆಂದರೆ ಸ್ವಾರ್ಥ. ಮೋಲ್ಡ್ ಆಗೋಕ್ಕೆ ರೆಡಿ ಇಲ್ಲ, ತಾಳ್ಮೆ ವಹಿಸೋಕ್ಕೆ ರೆಡಿ ಇಲ್ಲ, ಸಹನಶೀಲರಾಗಕ್ಕೆ ರೆಡಿ ಇಲ್ಲ, ಏನು ಹೇಳ್ತಾರೆ ಅವ್ರ ಭಾವನೆಗಳ ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಅಂದರೆ ಕಾರಣ ಏನಂದರೆ ಆತ್ಮ ಕಮ್ಜೋರ್ ಹೇ, ಆತ್ಮಗಳು ನಿರ್ಬಲರಾಗಿದ್ದಾರೆ. ಈಗ ಅಂತಿಂತ ಕಹಿಯಾದ ಮಾತು ಹೇಳೋದೇನಕ್ಕೆ, ಟಕಾರಂತ ಉತ್ತರ ಕೊಡೋದೇನಕ್ಕೆ, ಬೇರೆಯವ್ರಿಗೆ ದುಃಖ ಆಗೋಕ್ಕೆ. ಕಾರಣ ಏನಂದರೆ ತನ್ನ ಹತ್ರ ತಾಳ್ಮೆ ವಹಿಸೋಕ್ಕೆ ಆತ್ಮನ ಹತ್ರ ಬ್ರೇಕ್ ಹಾಕೋ ಶಕ್ತಿ ಇಲ್ಲ.
ಇದನ್ನ ನಾವು ಜ್ಞಾನದಲ್ಲಿ ಬಂದ ನಂತರ ಯಾವಾಗ ಬಾಬೂರು ಈಗಂತೂ ಒಂದು ತಿಂಗಳು ಕೊಟ್ಟಿದ್ದಾರೆ ನನ್ನ ತರಹ ಬ್ರಹ್ಮ ತಂದೆಯ ತರ ಆಗ್ಬೇಕಂತ. ಇದು ಲಕ್ಷ್ಯ ಇಡಬೇಕು. 18 ಜನವರಿ ಹತ್ರ ಬರ್ತಿದೆ. ಯಾವುದೇ ಸಂಸ್ಕಾರ ಬ್ರಹ್ಮ ತಂದೆಗೆ ವಿರುದ್ಧವಾಗಿದೆ ಅದನ್ನ ನಾನು ಮಾಡಂಗಿಲ್ಲ. ದೇಹಾಭಿಮಾನದಲ್ಲಿ ನಾನು ಬರಂಗಿಲ್ಲ. ಅದು ಏನೇ ಪರಿಸ್ಥಿತಿ ಬರಲಿ, ನಮ್ಮನ್ನು ನಾವು ಡ್ರಾಮಾದ ಪಟ್ಟಿ ಮೇಲೆ ಎಲ್ಲರ ಜೊತೆ ಪ್ರೀತಿಯಿಂದ, ಎಲ್ಲರ ಜೊತೆ ಸ್ನೇಹದಿಂದ, ಬಾಬೂರಿಗೆ ಏನೇನು ಮಾಡಿದ್ರು, ಎಷ್ಟು ನಿಂದೆಗಳು ಅಪಮಾನಗಳು ಬಂತು, ಎಲ್ಲರ ಹತ್ರ ಪ್ರೀತಿಯಿಂದ ನಡೀತಾ ಬಂದರು, ಪ್ರೀತಿಯಿಂದ ಹೇಳ್ತಾ ಬಂದರು. ನಾವು ಹಂಗೆ ಮಾಡಬೇಕಲ್ವಾ? ಯಾಕೆಂದರೆ ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಈ ಥರ ಕಹಿ ಮಾತು, ದುಃಖ ಕೊಡೋ ರೀತಿ ನೀತಿಗಳು ಅಂತಿಂಥ ಕರ್ಮಗಳಿಲ್ವೇ ಇಲ್ಲ. ಈಗ ಅಲ್ಲಿಗೆ ಹೋಗ್ತೀವಿ ಅಂದರೆ ಅಲ್ಲಿನ ಸಂಸ್ಕಾರ ತುಂಬ್ಕೋಬೇಕಲ್ವಾ? ಬಾಬಾ ಹೇಳ್ತಾರೆ ಶೇರ್ ಬಕ್ರಿ, ಹುಲಿ ಮತ್ತು ಮೇಕೆ ಒಂದು ಕಡೆ ನೀರು ಕುಡಿತಿತ್ತು ಅಂದರೆ ಅದು ಕ್ಷೀರಖಂಡ. ಇಲ್ಲಿ ಲೂನ್ ಪಾನಿ ಎಲ್ಲ ಹೆಜ್ಜೆ ಹೆಜ್ಜೆಗೆ ಬರೀ ಉಪನೀರು ಥರ. ಉಪನೀರು ಹಾಕಿದ್ರೆ ಗಾಯ ನೋವಾಗುತ್ತಲ್ಲ. ಮನುಷ್ಯರು ಫಸ್ಟೇ ದುಃಖಿಗಳು, ಎಲ್ಲರೂ ನಿರ್ಬಲರು. ಒಬ್ರಿಗೊಬ್ರು ಹಂಗೆ ಹೇಳ್ತಾ ಹೋದ್ರೆ ದುಃಖ ಆಗುತ್ತಲ್ಲ. ಎಲ್ಲರಿಗೂ ಸಹನೆ ಎಲ್ಲಿದೆ? काम महाशत्रु है, काम कटारी चलाए एक दो को दुख देते। ये सारी दुनिया लून पानी है, सतयुगी दुनिया क्षीर खंड है। इन बातों से दुनिया क्या जाने, मनुष्य तो स्वर्ग को लाखों वर्ष कह देते, तो कोई बात बुद्धि में आ न सके। जो देवताएं थे उनको क्या है, देवताएं थे उनको ही स्मृति में आता है ना। तुम जानते हो ये देवता सतयुग में थे. ಒಂದು ಕ್ರೋಧದಿಂದ ದುಃಖ ಕೊಡ್ತಾರೆ, ಕಹಿ ಮಾತು, ದುಃಖ ಕೊಡೋ ಮಾತು, ಉಪನೀರಾಗ್ತಾರೆ, ಮಾತು ಬಿಡ್ತಾರೆ, ಹೆಚ್ಚು ಕಡಿಮೆ ಮಾಡ್ತಾರೆ. ಬಾಬಾ ಹೇಳ್ತಾರೆ ಇನ್ನೊಂದು ಕಾಮ್ ಕಟಾರಿ, ಕಾಮ್ ವಿಕಾರದಿಂದ ದುಃಖ ಕೊಡ್ತಾರೆ, ಆದಿ ಮಧ್ಯ ಅಂತ್ಯ ದುಃಖಿ ಆಗ್ತಾರೆ. ಸತ್ಯುಗದಲ್ಲಿ ಯಾವ ವಿಕಾರಗಳಿಲ್ಲ, ಕ್ಷೀರಖಂಡವಾಗಿರ್ತೀರ ಮಕ್ಕಳೇ. ಇದು ಈಗೀಗ 5000 ವರ್ಷ ಅಂತಂದ್ರೆ ಈಗೀಗ ಇದ್ದಿದ್ದನ್ನ ಲಕ್ಷಾಂತರ ವರ್ಷ ಅಂತ ಹೇಳ್ಬಿಟ್ಟು ಮನುಷ್ಯರ ಬುದ್ಧಿಯಲ್ಲಿ ಯೋಚನೆ ಮಾಡೋಕ್ಕೂ ಇಲ್ಲ. ನಿಮಗೀಗ ಸ್ಮೃತಿ ಬಂದಿದೆ, ಹೌದು ಈ ದೇವತೆಗಳ ಜಗತ್ತಿತ್ತು, ನಾವೇ ಅದು ಅನ್ನೋದೀಗ ಅರ್ಥ ಆಗ್ತಿದೆ. ಸತ್ಯುಗದಲ್ಲಿ ನಾವು ಹೆಂಗಿದ್ವಿ ಅನ್ನೋದನ್ನು ಬಾಬೂರು ವರ್ಣನೆ ಮಾಡಿದಾರೆ ತಾನೆ. जिसने 84 जन्म लिया है वही फिर से आकर पढ़ेंगे और कांटों से पुल बनेंगे. ये बाप की एक ही यूनिवर्सिटी है, इनकी ब्रांचेस निकलती रहती. खुदा जब आएगा तब उनके खिदमतगार बनेंगे, जिनके द्वारा खुद खुदा राजाई स्थापन करेंगे. ಕೇಳಿ ಏನು ಹೇಳ್ತಾರೆ. 84 ಜನ್ಮಗಳ ನಂತರ ಯಾರು ದೇವತಾ ಧರ್ಮದ ಆತ್ಮಗಳಿದ್ದಾರೆ ಅವರೇ ಬಂದು ಓದ್ತಾರೆ, ಅವರೇ ಪದವಿಯನ್ನು ತಗೋತಾರೆ, ಮುಳ್ಳುಗಳಿಂದ ಹೂಗಳಾಗ್ತಾರೆ. ಇದು ತಂದೆಯ ಯೂನಿವರ್ಸಿಟಿ. ಜಗತ್ತಲ್ಲಿ ಇದು ಒಂದೇ ಯೂನಿವರ್ಸಿಟಿ ಈಶ್ವರದ್ದು. ಇದರದ್ದು ಬ್ರಾಂಚಸ್ ಬೇಕಾದಷ್ಟಿದೆ. ಏನು ಹೇಳ್ತಾರೆ ಬಾಬಾ, ನಾನು ಸ್ವಯಂ ಬರ್ತೀನಿ, ನಾನು ಬಂದು ನೀವು ಮಕ್ಕಳ ಸೇವೆ ಮಾಡ್ತೀನಿ, ನೀವು ಮಕ್ಕಳು ನನ್ನನ್ನು ತಿಳ್ಕೊಂಡು ನೀವೂ ತಂದೆಯ ಸೇವೆ ಮಾಡ್ತೀರಾ. ನಾನು ಯಾರ ಥ್ರೂ ಖುದ್ ರಾಜಾಯಿ ಸ್ಥಾಪನೆ ಮಾಡ್ತೀನಿ. ತುಮ್ ಸಮಜ್ತೆ ಹೋ ಹಮ್ ಖುದಾ ಕಿ ಖಿದ್ಮತ್ಗಾರ್. ನಿಮಗೀಗ ಅರ್ಥ ಆಯಿತು, ನಾವು ತಂದೆಯ ಈಶ್ವರನ ಸೇವಕರು. वो जिस्मानी खिदमत करते, ये रूहानी बाबा हम आत्माओं को रूहानी सर्विस सिखला रहे हैं. क्यों? क्योंकि रूह ही तमो प्रधान बनी हुई है. ನಾವೀಗ ತಂದೆಯ ಸೇವಕರಾಗಿದ್ದೀವಿ, ಸೇವೆ ಮಾಡ್ತಿದ್ದೀವಿ. ಯಾಕೆಂದ್ರೆ ಆತ್ಮಗಳು ತಮೋಗುಣಿ ಆಗ್ಬಿಟ್ಟಿದ್ದಾರೆ. ನಮಗೆ ಹೆಂಗ್ ಸೇವೆ ಮಾಡಬೇಕು ಅನ್ನೋದು ಕಲಿಸ್ಕೊಡ್ತಿದ್ದಾರೆ. ತಾನೆಷ್ಟು ನಿಸ್ವಾರ್ಥವಾಗಿ ಪ್ರೀತಿ ಮಾಡಿ ನಮ್ಮನ್ನ ಗುಣಗಳ ಬದಲಾವಣೆ ಮಾಡ್ತಾರೆ, ಪ್ರೀತಿಯಿಂದ ಮಾಡ್ತಿದ್ದಾರೆ, ಆರ್ಡರ್ ಮಾಡ್ತಾ ಇಲ್ಲ. ಬಾಬಾವರು ನಮಗೇನಾದ್ರೂ ನೋಸಿ ನಾವು ಎಲ್ಲಿ ಬಾಬಾ ಎವರ್ ಪ್ಯೂರ್, ಎಲ್ಲಿ ನಾವೆಲ್ಲ ತಮೋ ಪ್ರಧಾನ ಏಕದಮ್ ಪತಿತ ಸ್ಥಿತಿಯಲ್ಲಿ ಬಂದ್ಬಿಟ್ವಿ. ನೆನನು ಹೇಳ್ತಿದ್ರಲ್ಲ, ಎಂತೆಂಥ ಸ್ಥಿತಿಯಲ್ಲಿ ಇದ್ದ ಮಕ್ಕಳು ನೀವು ಹೆಂಗೆ ಆಗ್ಬಿಟ್ರಿ. ಎಲ್ಲರನ್ನ ಬಂದು ಹೃದಯ ಕಪ್ಕೊಳುತ್ತಾ ಮಕ್ಕಳೇ ಗಿಣಿಗಳು ಮಣಿಗಳು ಅಂತೇಳಿ ನಮ್ಮನ್ನು ಚೇಂಜ್ ಮಾಡ್ತಿದ್ದಾರೆ. ನಮಗೆ ಅಷ್ಟು ಅಂದರೆ ಬಾಬಾವ್ರಿಗೆ ಎಷ್ಟು ಸಮಾಧಾನ ಮಕ್ಕಳ ಸ್ಥಿತಿ. ನಮಗೆ ಅನ್ಯರ ಏನೇ ಆದ್ರೂ ನಮಗೆ ಅಷ್ಟು ಸಮಾಧಾನ ಇದೆಯಾ ಕೇಳ್ಕೊಳ್ಬೇಕು. ಏಕೆಂದರೆ ಯಾರೂ ಬೇಕಂತ ಹೆಚ್ಚು ಕಡಿಮೆ ಮಾಡಲ್ಲ. ಪಾಪ ಅವ್ರು ಯಾರ್ಯಾರಿಗೆ ಎಷ್ಟು ಬುದ್ಧಿ ಇದೆ ಅದು ಮಾಡ್ತಾರೆ. ನಮಗೆ ಆ ಒಂದು ತಾಳ್ಮೆ, ಆ ದಯೆ, ಆ ಪ್ರೀತಿ, ಪರಿವಾರ ಅನ್ನೋದು
ನಿರಂತರವಾಗಿ ಇರಬೇಕು. ಅದೇನೇ ತಂದೆಯನ್ನು ಅರ್ಥ ಮಾಡ್ಕೊಂಡಿದ್ದೀನಿ, ಜ್ಞಾನ ಅರ್ಥ ಆಗಿದೆ ಅನ್ನೋದರ ರಿಸಲ್ಟು. ಅದಕ್ಕೇನು ಹೇಳ್ತಿದ್ದಾರೆ ಬಾಬಾ, ನಾನು ಆತ್ಮಗಳ ಸೇವೆ ಮಾಡೋದು ಕಲಿಸ್ತಾ ಇದ್ದೀನಿ. ಮನುಷ್ಯರಾದ್ರೆ ದೇಹದ ಸೇವೆ ಮಾಡ್ತಾರೆ. ಬಾಬಾ ಏನು ಹೇಳ್ತಾರೆ, ಬಾಬ್ ಕೇತೆ ಮಾಮೇಕಂ ಯಾದ್ ಕರೋ ತೋ ವಿಕರಂ ವಿನಾಶ ಹೋಂಗಾ, ಯೇ ಯೋಗ ಅಗ್ನಿ ಹೇ ಪ್ರಾಚೀನ್ भारत का प्राचीन योग गाया हुआ है, आर्टिफिशियल योग तो बहुत हो गए हैं, इसलिए बाबा कहते हैं याद की यात्रा कहना ठीक है. ಅಟೆನ್ಷನ್ ಪ್ಲೀಸ್. ಏನು ಹೇಳ್ತಾರೆ ಬಾಬಾ, ನಾನು ಒಬ್ಬನ ನೆನಪು ಮಾಡಿ ವಿಕರ್ಮ ವಿನಾಶ ಆಗುತ್ತೆ. ಇದೊಂದೇ ಯೋಗ ಅಗ್ನಿ. ಪ್ರಾಚೀನ ಭಾರತದ ಯೋಗ ಪರಮಾತ್ಮನಷ್ಟೇ ಕಲಿಸೋಕ್ ಸಾಧ್ಯ. ಆರ್ಟಿಫಿಷಿಯಲ್ ಯೋಗಗಳಂತೂ ಮನುಷ್ಯರು ಬೇಕಾದಷ್ಟು ಕಲಿಸ್ತಾ ಇದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಯೋಗದ ಬದಲಾಗಿ ನೆನಪಿನ ಯಾತ್ರೆ ಅನ್ನೋದು ಚೆನ್ನಾಗಿದೆ. ಶಿವ ಬಾಬಾ ಕೋ ಯಾದ್ ಕರ್ತೆ ಕರ್ತೆ ಎಲ್ಲಿ ಹೊರಟು ಬಿಡ್ತೀವಿ, ಶಿವಪುರಿ ಮೇ ಚಲೆ ಜಾಯಂಗೆ. ತಂದೆ ಹತ್ರ ಹೊರಟು ಬಿಡ್ತೀವಿ ಶಿವಪುರಿಗೆ. ನೆನಪು ಮಾಡ್ತಾ ಮಾಡ್ತಾ ಹಂಗೆ ಹೋಗಕ್ಕಾಗಲ್ಲ. ಓ ಹೇ ಶಿವಪುರಿ ಯಾವುದೋ ಪರಮಧಾಮ, ಏ ದೂಸರ ಯಾವುದೋ ವಿಷ್ಣುಪುರಿ, ಏ ಹೇ ರಾವಣಪುರಿ. ಸತ್ಯುಗ ವಿಷ್ಣುಪುರಿ, ಇದು ರಾವಣನ ಪುರಿ, ರಾವಣನ ಜಗತ್ತು. विष्णुपुरी के पीछे है रामपुरी. सूर्यवंशी के बाद चंद्रवंशी है ना, ये तो कॉमन बात है. आधा कल्प सत्युग त्रेता, आधा कल्प द्वापर कलयुग. अभी तुम संगम पर हो, अभी भी सिर्फ तुम बच्चे जानते हो. जो अच्छी रीति धारण करते हैं वो दूसरों को भी समझाते हैं. हम पुरुषोत्तम संगम युग पर है, ये किसकी बुद्धि में याद रहे तो भी सारा ಡ್ರಾಮಾ ಬುದ್ಧಿ ಮೇ ಆ ಜಾಯ್. ತಂದೆ ಹೇಳ್ತಿರೋದು ಒಂದೇ ಮಾತು, ಮಕ್ಕಳೇ, ಏನು ವಿಷ್ಣುಪುರಿ ನಂತರ ರಾಮ್ಪುರಿ ಅಲ್ವಾ, ಅಂದ್ರೆ ಸತ್ಯುಗದ ನಂತರ ತ್ರೇತಾ, ಅಂದ್ರೆ ಸೂರ್ಯವಂಶಿ ನಂತರ ಚಂದ್ರವಂಶಿಗಳು. ಇದು ಕಾಮನ್ ಮಾತು. ಅರ್ಧಕಲ್ಪ ಸತ್ಯ ತ್ರೇತ, ಅರ್ಧಕಲ್ಪ ದ್ವಾಪರ ಕಲಿಯುಗ. ಈಗ ನೀವು ಸಂಗಮ ಯುಗದಲ್ಲಿದ್ದೀರಾ. ಸಂಗಮ ಯುಗದ ಬಗ್ಗೆ ನೀವು ಮಕ್ಕಳನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇದನ್ನ ಚೆನ್ನಾಗಿ ಧಾರಣೆ ಮಾಡಿ ಬೇರೆಯವ್ರಿಗೂ ತಿಳಿಸ್ಕೊಡ್ಬೇಕು. ನಾವು ಸಂಗಮ ಯುಗ, ಬರೀ ಸಂಗಮ ಯುಗ ಅಲ್ಲ, ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀವಿ. ಈ ಬರೀ ಒಂದು ಪುರುಷೋತ್ತಮ ಸಂಗಮ ಯುಗ ಅಂತ ನೆನಪು ಬಂದ್ರೂ ಇಡೀ ಡ್ರಾಮಾ ನೆನಪು ಬರುತ್ತೆ, ಇಡೀ ಬಾಬಾವ್ರ ಕರ್ತವ್ಯಗಳು ನೆನಪು ಬರುತ್ತೆ, ಇಡೀ ಜ್ಞಾನ ನೆನಪು ಬರುತ್ತೆ. ನೀವು ಕಲಿಯುಗಿ ದೇಹ ಸಂಬಂಧಿಗಳನ್ನ ನೆನಪು ಮಾಡ್ತಾನೆ ಇರ್ತೀರಾ. ತಂದೆ ಹೇಳೋದು, ನೀವು ರಿಯಲ್ ಆಗಿ ಒಬ್ಬ ತಂದೆಯನ್ನ ನೆನಪು ಮಾಡಬೇಕು. ಸರ್ವ ಕಾ ಸದ್ಗತಿ ದಾತಾ ರಾಜಯೋಗ ಸಿಕ್ಲಾನೆ ವಾಲಾ ಏಕ್ ಹಿ ಹೇ, इसलिए बाबा ने समझाया है शिव जयंती, शिव बाबा की ही जयंती है जो सारी दुनिया को पलटाते हैं. तुम ब्राह्मण ही जानते हो. अभी हम पुरुषोत्तम संगम युग पर है. जो ब्राह्मण है उनको ही रचयिता और रचना का ज्ञान बुद्धि में है. ಒಂದೊಂದು ಸೀಕ್ರೆಟ್ ಬಾಬಾವ್ರು ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಮಿತ್ರ ಸಂಬಂಧಿಗಳೇನಿದ್ದಾರೆ, ಬಾಬಾ ಹೇಳ್ತಾರೆ, ನೀವು ನೆನಪು ಮಾಡದೆ ನಾನು ಒಬ್ಬನನ್ನ ನೆನಪು ಮಾಡಿ. ಯಾಕೆ? ಸರ್ವರ ಸದ್ಗತಿ ದಾತ, ರಾಜಯೋಗ ಕಲಿಸಿ ನಮಗೆ ಸದ್ಗತಿಯನ್ನು ಕೊಡೋರು ಒಬ್ಬರೇ ಅಂದರೆ ಅವರೊಬ್ಬರ ನೆನಪಲ್ಲಿ ಇರಬೇಕು. ಬಾಬಾ ಹೇಳ್ತಾರೆ, ನಾನೇ ಬಂದು ಇದೆಲ್ಲ ಮಾಡಿದ್ದೀನಿ ಅನ್ನೋದಕ್ಕೆ ಪ್ರೂಫು ಶಿವ ಜಯಂತಿ. ಅದು ಶಿವಬಾಬಾವ್ರದ್ದು ಒಬ್ಬರದೇ ಶಿವ ಜಯಂತಿ. ಯಾಕೆ ಮಾಡೋದು ಶಿವ ಜಯಂತಿ? ಯಾಕಂದ್ರೆ ಇಡೀ ಪ್ರಪಂಚವನ್ನ ಪರಿವರ್ತನೆ ಮಾಡೋರು ಒಬ್ಬರೇ ತಂದೆಯಾಗಿದ್ದಾರೆ. ಇದು ನೀವು ಬ್ರಾಹ್ಮಣ ಮಕ್ಕಳಿಗೆ ಗೊತ್ತು. ಒಂದು ಬಾಬಾವ್ರು ಬಂದು ಏನ್ ಮಾಡ್ತಾರೆ ಅನ್ನೋದು ಗೊತ್ತು, ಮತ್ತೆ ನಾವು ಈ ಸಮಯದಲ್ಲಿ ಬಾಬಾ ಬಂದ್ರು ಅಂದ್ರೆ ಪುರುಷೋತ್ತಮ ಸಂಗಮ ಯುಗ ಶುರುವಾಯಿತು ಅಂತ. ಯಾರು ಬ್ರಾಹ್ಮಣರಿದ್ದಾರೆ ಆ ಮಕ್ಕಳಿಗೇನೆ ರಚಯಿತ ಹಾಗೂ ರಚನೆಯ ಜ್ಞಾನ ಬುದ್ಧಿಯಲ್ಲಿದೆ, ಇನ್ಯಾರಿಗೂ ಜಗತ್ತಲ್ಲಿ. ಇಡೀ ರಚಯಿತನ ಅಂತ್ಯ ಆಳ ಏನಿದೆ ಬಾಬಾ ತಂದೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ. ರಚನೆ ಡ್ರಾಮಾದಲ್ಲಿ ಆದಿ ಮಧ್ಯ ಅಂತ್ಯ ಏನು, ಜನ್ಮಗಳೇನು, ಕರ್ಮ ಸಿದ್ಧಾಂತ ಏನು, ಎಲ್ಲವನ್ನ ಕ್ಲಿಯರ್ ಮಾಡಿದ್ದಾರೆ. ಇದೆಲ್ಲ ಜ್ಞಾನ ಇಡೀ ದಿನ ನೀವು ಮಕ್ಕಳ ಬುದ್ಧಿಯಲ್ಲಿ ತಿರುಗ್ತಾ ಇರಬೇಕು. ಬುದ್ಧಿಯಲ್ಲಿ ಜ್ಞಾನ ಬಾಬೂರು ತುಂಬಿರೋದೇನಕ್ಕೆ? ಜೋಳಿಗೆನ. ಅದನ್ನು ಉಪಯೋಗಿಸಿ ಸದ್ಗತಿ ಪಡ್ಕೊಳ್ಳೋಕ್ಕೆ, ಅದನ್ನು ಉಪಯೋಗಿಸ್ಕೊಂಡು ಕರ್ಮದ ಪರಿವರ್ತನೆ ಮಾಡೋಕ್ಕೆ.
ಅದನ್ನು ಉಪಯೋಗಿಸ್ಕೊಂಡು ಕರ್ಮ ಪರಿವರ್ತನೆ ಅಂದರೆ ಪುಣ್ಯ ಸತ್ಕರ್ಮಗಳನ್ನು ಮಾಡಲಿಕ್ಕೆ, ಗುಣಗಳ ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ, ಸ್ವಭಾವ ಸಂಸ್ಕಾರಗಳ ಪರಿವರ್ತನೆ ಮಾಡಕ್ಕೆ ತಾನೇ ಜ್ಞಾನ ಕೊಟ್ಟಿರೋದು. ಸರಿನಾ? ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. गुड मॉर्निंग. शुक्रिया बाबा. धारणೆಗೆ कोई भी ऐसा कर्म नहीं करना है किससे किसी को दुख हो. कड़वे बोल नहीं बोलना है. बहुत बहुत क्षीर खंड होकर रहना है. ಇಡೀ ದಿನ ನೋಡಿ, ಹೆಡ್ಲೈನು, ಕ್ವೆಶನ್ ಆನ್ಸರು, ಧಾರಣೆಗೆ ಏನು ಹೇಳಿದ್ರು, ವರದಾನ, ಸ್ಲೋಗನ್ ಎಲ್ಲರೂ ಬೈಹಾರ್ಟ್ ಮಾಡ್ಕೊಂಡು ಬಿಡಬೇಕು. ಇದು ಯಾವಾಗ ಯಾರು ಕೇಳಿದ್ರು ನೀವು ಹೇಳಬೇಕು. ಸರಿನಾ? ಲಾಸ್ಟ್ ಯೋಗದಲ್ಲಿ ಇಡೀ ದಿನ ಇದು ನೆನಪು ಮಾಡ್ತಾನೆ ಇರಬೇಕಂದ್ರೆ ಕ್ಲಾಸ್ ಆದ ತಕ್ಷಣ ಒಂದು 10-15 ನಿಮಿಷ ತನಗೆ ಟೈಮ್ ಕೊಡಬೇಕು. ಟೈಮ್ ಕೊಟ್ಟು ಕಂಪಲ್ಸರಿ, ಈಗ ಬಾಬಾವ್ರ ಸಮಾನ ಇಡೀ ದಿನ ನಮಗೆ ಜ್ಞಾನದ ಚಿಂತನೆ ನಡಿಬೇಕಂದ್ರೆ ಇಷ್ಟು ಮಾತನ್ನ ಬೈಹಾರ್ಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅದನ್ನ ಇವತ್ತು ಬಾಬಂದು ಡೈರೆಕ್ಷನ್, ಆಜ್ಞೆ ರಿಪೀಟ್ ಮಾಡ್ತಾ ಇರಿ, ನಾನೇನೇನು ಹೇಳ್ತೀನಿ ಅಂತ. ಡೈಲಿ ಮುರುಳಿ ಇಷ್ಟು ಮಾತು ಯಾವಾಗಲೂ ನೆನಪಿರ್ಬೇಕು. ಏನು ಹೇಳ್ತಾರೆ ಬಾಬಾ? ಯಾವ ಕರ್ಮ ಇಂಥದ್ದು ಮಾಡಬಾರ್ದು, ಯಾವುದರಿಂದ ನಿಮ್ಮಿಂದ ದುಃಖ ಸಿಗುತ್ತೆ, ಬೇರೆಯವರು ಸಂಕಲ್ಪ ನಡೆಸೋ ಥರ, ಬೇರೆಯವ್ರಿಗೆ ಬೇಜಾರಾಗೋ ಥರ ಯಾವುದೇ ಮಾತಾಡಬೇಡಿ ಮಕ್ಕಳೇ. ಕಹಿಯಾದ ಮಾತಾಡಕ್ಕೆ ಹೋಗಬೇಡಿ. ಬೇಜಾರು ಮಾಡೋ ಮಾತೆ ಕಹಿಯಾದ ಮಾತುಗಳು. ಬಹಳ ಬಹಳ ಕ್ಷೀರ ಖಂಡ ಅಂದರೆ ಹಾಲು ಸಕ್ಕರೆ ಇದ್ದಾಗೆ. ಅಂದರೆ ಆ ತರಹ ಸಂಸ್ಕಾರ ಮಿಲನ ಮಾಡ್ಕೊಂಡು ನಡಿಬೇಕು ಮಕ್ಕಳೇ ಅಂತಿದ್ದಾರೆ. किसी भी देहदारी की स्तुति नहीं करनी है. बुद्धि में रहे हमको शिव बाबा पढ़ाते हैं. उस एक की ही महिमा करनी है. रूहानी ಖಿದ್ಮತ್ಗಾರ್ बनना है. ಯಾವುದೇ ದೇಹದಾರಿಗಳ ಸ್ತುತಿ ಮಾಡೋದಂದ್ರೆ ಮಹಿಮೆ ಮಾಡೋದು, ಅಂದರೆ ಅವ್ರ ನೆನಪು ಮಾಡ್ತಾ ಇರೋದು, ಅವ್ರು ಹೆಂಗೆ ಎಷ್ಟು ಒಳ್ಳೆಯವರಪ್ಪ, ಹಂಗಪ್ಪ ಹಿಂಗಪ್ಪ. ಬಾಬಾ ಹೇಳೋದು, ಬುದ್ಧಿಯಲ್ಲಿ ಸದಾ ಬುದ್ಧಿ ಇರಲಿ. ನನ್ನ ತಂದೆ ಶಿವಬಾಬಾ ಓದಿಸ್ತಿದ್ದಾರೆ, ನನ್ನ ತಂದೆ ಜ್ಞಾನ ಸಾಗರ, ಪ್ರೇಮ ಸಾಗರ, ನಮಗೆ ದಿವ್ಯ ಬುದ್ಧಿ ಕೊಟ್ಟು ಸ್ವದರ್ಶನ್ ಚಕ್ರಧಾರಿ ಮಾಡಿದ್ದಾರೆ. ಏನೇನು ನನಗೆ ಮಾಡಿದ್ದಾರೆ ಬಾಬಾ, ಆ ಪ್ರಾಪ್ತಿಗಳ ಮೇಲೆ ಹೃದಯದಿಂದ ಬರುತ್ತೆ. ಬಾಬಾವ್ರ ಮಹಿಮೆ ಮಾಡ್ತಾ ಇರಿ. ಮತ್ತೆ ಆತ್ಮಗಳ ಸೇವಕರು, ಈಶ್ವರನ ಸೇವಕರಾಗಿ ಆತ್ಮಗಳ ಸೇವೆ ಮಾಡಿ. वरदान सर्व के गुण देखते हुए स्वयं में बाप के गुणों को धारण करने वाले गुणमूर्त भव. ಮನೆಯಲ್ಲಿ ಒಂದು ಅಭ್ಯಾಸ ಮಾಡ್ಕೊಂಡ್ಬಿಡಿ. ನೀವು ಪರಸ್ಪರ ಯಾರ್ದು ಯಾವ ಗುಣ, ಅವ್ರು ಏನೇ ಇರಲಿ, ಪ್ರತಿಯೊಬ್ಬರ ಒಂದು ಪರಿಚಯ ನಿಮ್ಗೆ ಹೆಂಗಿರ್ಬೇಕಂದ್ರೆ ಇವ್ರದ್ದು ಗುಣ ಏನು, ಇವ್ರದ್ದು ಗುಣ ಏನು, ಆ ಗುಣಗಳ ಮೇಲೆ ಅವ್ರನ್ನ ನೋಡಬೇಕು, ಆ ಗುಣದ ಮೇಲೆ ವ್ಯವಹರಿಸ್ಬೇಕು. ಮಧ್ಯದಲ್ಲಿ ಅವ್ರು ಏನೇ ಮಾಡಲಿ ಅದು ತಗೋಬೇಡ್ರಿ. ಇವ್ರಂದ್ರೆ ಇಷ್ಟು, ಅದು ಆಶೀರ್ವಾದ ಮಾಡ್ದ ಹಾಗೆ. ಇವತ್ತು ಕೂತ್ಕೊಂಡು ಎಲ್ಲರದು ಯೋಚನೆ ಮಾಡಿ, ನಿಮ್ಮ ಮನೆಯವ್ರದ್ದೆಲ್ಲ ಗುಣಗಳೇನು, ಜ್ಞಾನದಲ್ಲಿ ಇರಲಿ ಇಲ್ಲದೆ ಇರಲಿ, ಆ ಗುಣಗಳೇನು ಅಂತ ಗುಣಗಳ ಪರಿಚಯದ ಮೇಲೆ ನೀವು ಅವ್ರನ್ನ ನೋಡಿ ಆಶೀರ್ವಾದ ಮಾಡಿ. ಬೇರೆ ಥರ ನೋಡಕ್ಕೆ ಹೋಗಬೇಡಿ, ಅವ್ರ ಕರ್ಮಗಳ ಆಧಾರದ ಮೇಲೆ ಮಾತಾಡಕ್ಕೆ ಹೋಗಬೇಡಿ. ಸರಿನಾ? ಜ್ಞಾನದಲ್ಲಿ ಇರೋವರೆಲ್ಲ ಒಬ್ರದೊಬ್ರದ್ದು ಗುಣಗಳು ಏನೇನು ಯೋಚನೆ ಮಾಡಿದಿರ ಕಳಿಸ್ರಿ ಎಲ್ರು. ನಾವಿನ್ ಮೇಲೆ ಇವತ್ತು ಪ್ರಾಮಿಸ್ ಮಾಡ್ರಿ, ಬಾಬುವ್ರು ಸೋಮವಾರ ಅಲ್ಲ, ಸೋಮನಾಥನ ತಂದೆಯ ನಮಗೆ ಜ್ಞಾನದ ಸೋಮರಸ ಕುಡಿಸಿದಾರಲ್ಲ, ಪ್ರಾಮಿಸ್ ಮಾಡ್ರಿ ಪಕ್ಕ. ನಾನು ಯಾರನ್ನೇ ನೋಡುವಾಗ ಅವ್ರ ಗುಣಗಳಲ್ಲಿ ನೋಡ್ತೀನಿ. ಗುಣಗಳಲ್ಲಿ ನೋಡೋದೇನು ಸಾಧಾರಣ ಮಾಸಿಕ ಗರ್ನಯ್ಯ. ಅರ್ಥ ಆಯ್ತಾ? ಅದಕ್ಕೆ ಹೇಳ್ತಿದ್ದಾರೆ, ಎಲ್ಲರ ಗುಣವನ್ನ ನೋಡ್ತಾ ಸ್ವಯಂನಲ್ಲಿ ತಂದೆಯ ಗುಣಗಳನ್ನ ಧಾರಣೆ ಮಾಡ್ತಕ್ಕಂಥವ್ರೆ ಗುಣವಂತರು. ಗುಣಗಳ ಪ್ರಭಾವದಲ್ಲೂ ಬರಂಗಿಲ್ಲ, ಲಡ್ಡು ಆಗಂಗಿಲ್ಲ, ಅಪ್ರಿಷಿಯೇಷನ್. ಆದರೆ ನನ್ನ ತಂದೆ ಏನು ಎಷ್ಟು ಗುಣ ನೋಡ್ತಿರಲ್ಲ, ಒಂದೊಂದಾಗಿ ಎಡಿಷನ್ ಆಗ್ತಾ ಹೋಗುತ್ತೆ ನಿಮ್ಮ ಬುದ್ಧಿಯಲ್ಲಿ.
ಆ ಗುಣಗಳೆಲ್ಲ ಇಂಡೈರೆಕ್ಟ್ಲಿ ನಿಮ್ಮಲ್ಲಿ ಧಾರಣೆಯಲ್ಲಿ ಬರ್ತಾ ಹೋಗುತ್ತೆ. ತಂದೆಯ ಗುಣಗಳ ಥರ ಆತ್ಮದ ಗುಣಗಳೆಲ್ಲ ತಂದೆಯ ಗುಣಗಳಲ್ಲಿ ಇರುತ್ತಲ್ಲ. ಕೆಲವರು ಸೈಲೆನ್ಸ್ ಆಗಿರ್ತಾರೆ, ಕೆಲವರು ಪ್ರೀತಿಯಿಂದ ಇರ್ತಾರೆ, ಪ್ರೇಮದ ಸ್ವಭಾವ, ಕೆಲವರಿಗೆ ಅಳವಡಿಸ್ಕೊಳ್ಳೋ ಸ್ವಭಾವ, ಕೆಲವರಿಗೆ ತಾಳ್ಮೆಯ ಸ್ವಭಾವ. ಹಿಂಗೆ ಕೆಲವರು ಬುದ್ಧಿವಂತಿಕೆ, ಕೆಲವರು ಪ್ಲಾನಿಂಗ್ ಬುದ್ಧಿ, ಕೆಲವರು ಕ್ರಿಯೇಟಿವ್ ಬುದ್ಧಿ. ಅವ್ರವ್ರನ್ನ ಆಯಾಯ ಗುಣಗಳಲ್ಲಿ ನೋಡ್ರಲ್ಲ ಎಲ್ಲರನ್ನ. ಇದರಲ್ಲೇನು ದುಡ್ಡು ಕೊಡ್ಬೇಕಾ, ಪೈಸಾ ಕೊಡ್ಬೇಕಾ? ಇಲ್ಲ ಅಲ್ವಾ. संगम युग पर जो बच्चे गुणों की माला धारण करते हैं वही विजयी माला में आते हैं. इसलिए होली वंश बन सर्व के गुणों को देखो, एक बाप के गुणों को स्वयं में धारण करो. ये गुण माला सभी के गले में पड़ी हुई हो. जो जितने बाप के गुण स्वयं में धारण करते हैं उनके गले में उतनी गुणों की माला पड़ती है. गुणमाला का सिमरण करने से स्वयं भी गुणमूर्त बन जाते. इसी की यादगार में देवताओं और शक्तियों के गले में माला दिखाते हैं. ಸಂಗಮ ಯುಗದಲ್ಲಿ ಎಲ್ಲ ಮಕ್ಕಳು ಗುಣಮಾಲೆಯನ್ನ ಧಾರಣೆ ಮಾಡಿ, ಯಾರ್ದು? ತಂದೆಯ ಗುಣಮಾಲೆ. ಇದೇ ಅವರೇ ವಿಜಯ ಮಾಲೆಯಲ್ಲಿ ಬರೋದು. ಎಲ್ಲರ ಗುಣಗ್ರಾಹಿಗಳಾಗೋದಂದ್ರೆ ಅವರಲ್ಲಿ ಗುಣಗಳ ಎಡಿಷನ್ ಆಗುತ್ತಲ್ಲ, ಅಂಥವ್ರನ್ನೇ ಹೋಲಿ ಹಂಸ. ಕೊಕ್ರೆ ಅಂತಂದ್ರೆ ಬೇರೆಯವ್ರ ಅವಗುಣಗಳನ್ನು ಬುದ್ಧಿಯಲ್ಲಿ ಇಟ್ಕೊಳ್ಳೋದು, ಅದನ್ನೇ ಸಾಧಿಸೋದು. ಅದನ್ನೇ ಡ್ರಾಮಾದಲ್ಲಿ ಏನಾದರೂ ಒಂದಿಷ್ಟಾದರೆ ಅದನ್ನು ಮರೆಯೋಕೆ ರೆಡಿ ಇಲ್ಲ, ಅದನ್ನ ಇಟ್ಕೊಂಡೇ ಒಳಗಡೆ ವೃತ್ತಿಯಲ್ಲಿ ಕತ್ತರಿಸ್ತಾ ಇರೋದು ಒಳಗಡೆ. ಈ ಥರ ಕರ್ಮಗಳನ್ನು ಮಾಡಬಾರ್ದು. ಒಳಗಡೆ ತುಂಬ ಕಿಚಡ್ಪಟ್ಟು ತನ್ನ ಗುಣಗಳನ್ನು ಹೆಚ್ಚು ಕಡಿಮೆ ಆಗ್ತಾ ಹೋಗುತ್ತೆ. ಬಾಬೂರಿಂದ ಗುಣ ತಗೊಳಕ್ಕೂ ಆಗಲ್ಲ, ಕನೆಕ್ಷನ್ ಜೋಡ್ಸೋಕ್ಕಾಗಲ್ಲ. ಒಂದು ಗುಣಗಳನ್ನು ನೋಡ್ತಾ ಗುಣವಂತರಾಗಬೇಕು. ಬಾಬನ ಗುಣಗಳ ತಗೋಬೇಕಂದ್ರೆ ಪ್ರತಿ ಸೆಕೆಂಡ್ ಡ್ರಾಮಾ ಫುಲ್ ಸ್ಟಾಪ್ ಇಟ್ಟು ಚೆನ್ನಾಗಿ ಹೆಂಗಿದ್ವು ಹಂಗಿರ್ಬೇಕು. ಸಂಬಂಧಗಳ ವ್ಯವಹಾರ ಬದಲಾವಣೆ ಆಗಂಗಿಲ್ಲ, ರೀತಿ ನೀತಿಗಳು ಚೇಂಜ್ ಆಗಂಗಿಲ್ಲ. ಗುಣವಂತರಾಗೋದು ಹೋಲಿ ಅಂಶ ಅಂದರೆ ಅದರ್ಥ. ಎಲ್ಲರ ಬಾಬಾ ಹೇಳ್ತಾರೆ, ಡೈಲಿ ತಂದೆಯ ಗುಣ ಧಾರಣೆ ಮಾಡಿ ಮಾಡಿ ಗುಣಮಾಲೆ ಹಾಕ್ಕೊಂಡಿರಿ. ಎಲ್ಲರ ಗುಣಗಳನ್ನು ನೋಡ್ತಾ ಗುಣಮಾಲೆಗಳ ಎಡಿಷನ್ ಆಗ್ತಾ ಹೋಗ್ಲಿ. ಗುಣಮಾಲೆಯ ಸ್ಮರಣೆ ಮಾಡ್ತಾ ಸದಾ ಸ್ವಯಂ ಗುಣಮೂರ್ತಿಗಳಾಗ್ಬಿಡ್ತೀರ. ಇದಕ್ಕೆ ನೆನಪಾರ್ಥವಾಗಿಯೇ ದೇವತೆಗಳು ಶಕ್ತಿಯರ ಕೊರಳಲ್ಲಿ ಯಾವಾಗಲೂ ಮಾಲೆಗಳಿರುತ್ತೆ ಜಾಸ್ತಿ. ಇದು ಗುಣಗಳ ಮಾಲೆ. ಸ್ಲೋಗನ್ ಸಾಕ್ಷಿ ಪನ್ಕಿ ಸ್ಥಿತಿ ಹಿ ಯಥಾರ್ಥ ನಿರ್ಣಯಿಕ ತಕ್ತ ಹೈ. ಸಾಕ್ಷಿತನದ ಸ್ಥಿತಿಯೇ ಯಥಾರ್ಥ ನಿರ್ಣಯದ ಸಿಂಹಾಸನ. ಸಾಕ್ಷಿ ಸ್ಥಿತಿಯ ಸಿಂಹಾಸನದಲ್ಲಿ ಕೂತ್ಕೊಂಡ್ರೆ ನಾನು ಆತ್ಮನಾಗಿ ನಾನು ಏನೇ ನಿರ್ಣಯ ತಗೊಂಡ್ರು ಬಾಬೂರ ಜ್ಞಾನದ ಮೇಲೆ ನಿರ್ಣಯ ತಗೊಳ್ತೀನಿ. ನನ್ನ ಬುದ್ಧಿ ಹಳೆ ಕಲಿಯುಗದ ಬುದ್ಧಿ ಇದೆ ನೋಡು, ಅಭಿಮಾನದ ಬುದ್ಧಿ. ಅದರ ಆಧಾರದ ಮೇಲೆ ನಾವು ನಿರ್ಣಯ ತಗೊಳ್ಳಲ್ಲ. ಬಾಬೂರ್ ಮಕ್ಕಳಿಗೆ ಒಂದು ಪಕ್ಕಾ ಪ್ರಾಮಿಸ್ ಇರಬೇಕು ಬಾಬೂರ್ ಹತ್ರ. ಏನೇ ಘಟನೆ ಇರಲಿ, ಯಾರು ಏನೇ ಇರಲಿ, ನಾನು ನೋಡೋದಾಗಲಿ, ನಾನು ಮಾತಾಡೋದಾಗಲಿ, ಕೇಳೋದಾಗಲಿ, ನಿರ್ಣಯ ಮಾಡೋದಾಗಲಿ, ವ್ಯವಹಾರ ಕರ್ಮ ಮಾಡೋದಾಗಲಿ, ಅದನ್ನು ಶ್ರೀಮತದ ಪ್ರಮಾಣನೇ ಮಾಡ್ತೀನಿ, ಬೇರೆ ಥರ ಮಾಡಲ್ಲ. ಇದು ಬುದ್ಧಿಯಲ್ಲಿ ಪ್ರಾಮಿಸ್ ಮಾಡಬೇಕು. ಆತ್ಮ ಸ್ವರೂಪ ಬಿಂದು ಸ್ವರೂಪದಲ್ಲಿದ್ರೇ ಸಾಕ್ಷಿಯಾಗಿರೋಕ್ಕಾಗುತ್ತೆ. ಸರಿನಾ? ಮೀಟೆ ಬಚ್ಚೆ ಏನು, ನೀವು ಬಹಳ ಸಮಯದ ನಂತರ ತಂದೆಯನ್ನು ಬಂದು ಮಿಲನ ಮಾಡಿದ್ದೀರಾ. ಅದಕ್ಕೆ ನೀವು ಬಹಳ ಬಹಳ ಸಿಕ್ಕಿಲ್ಲದೆ ನನ್ನ ಅಗಲಿ ಹೋಗಿ ಸಿಕ್ಕಿದಂತಹ ನನ್ನ ಪ್ರಿಯ ಮಕ್ಕಳು. ಸರಿನಾ? ಮುದ್ದು ಮಕ್ಕಳೇ, ಮುದ್ದು ಮಕ್ಕಳೇ ಅನ್ನೋದಕ್ಕಾದ್ರೂ ಮಾಡ್ಬೇಕಲ್ವಾ? ಗಿಣಿಗಳೇ, ಮಣಿಗಳೇ, ಮಧುರ ಮಧುರ ಮಕ್ಕಳೇ, ಮಧುರ ಮಧುರ ಅಂತಾರೆ ಡೈಲಿ. ಕಹಿಯಾಗಿರ್ಬಾರ್ದಲ್ಲ, ಜಿದ್ದಿರಬಾರ್ದು ಮನುಷ್ಯನಿಗೆ. ಡ್ರಾಮಾದಲ್ಲಿ ಏನೋ ನಡೀತು, ಅದು ಬುದ್ಧಿಯಲ್ಲಿ ಇಟ್ಕೊಂಡು ಅದನ್ನೇ ಸಾಧಿಸೋದು, ಜಿದ್ದು ಸಿದ್ಧ ಮಾಡೋದು, ಅದನ್ನೇ ನಾನೇ ರೈಟ್ ಅಂತ, ಅದು ಸರಿಯಿಲ್ಲ. ಗುಣಗ್ರಾಹಿಗಳಾಗೋದಂದರೆ
ಎಲ್ಲವನ್ನ ಸಕಾರಾತ್ಮಕವಾಗಿ ತನ್ನ ಒಳ್ಳೆಯದಕ್ಕೆ ಎಲ್ಲ ಕಡೆಯಿಂದ ಗುಣಗಳ ತಗೊಂಡು ಯೋಚನೆ ಮಾಡೋದು, ಅದು ನಮ್ಮ ಆದತ್ ಹ್ಯಾಬಿಟ್ ಆಗಿಬಿಡ್ಬೇಕು. ಅಂಡರ್ಲೈನ್ ಪ್ಲೀಸ್.